students, welcome back to chemistry classes. So in the last class we were discussing about the types of intermolecular forces. Yes, so in that we have the van der Waals force. So from that again we have the three types of the van der Waals forces we have completed in the last session. So van der Waals force there is a force of attraction between the two interacting molecules. Only we are talking about the attraction. And you just see if you just look at the definition of intermolecular force, it says that if there is a force of attraction or repulsion between the interacting molecules. So intermolecular force anta ನಾವು ಡೆಫಿನೇಷನ್ ನೋಡಿದಾಗ ಏನು ಹೇಳ್ತಿರೋದು ಆ ಎರಡು ಅಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ನೋಡಿದಾಗ ಏನಿರಬಹುದು ಅಟ್ರಾಕ್ಟಿವ್ ಫೋರ್ಸ್ ಇರಬಹುದು ಅಥವಾ ರಿಪಲ್ಸಿವ್ ಫೋರ್ಸ್ ಇರಬಹುದು. ಸೊ ಎರಡನ್ನೂ ಸೇರಿಸಿ ನಾವೇನು ಹೇಳ್ತೀವಪ್ಪ ಅಂತಂದ್ರೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಅಂತ ಹೇಳ್ತೀವಿ. But we just look at the definition of van der Waals force. It is strictly says that if there is a force of attraction between the two interacting particles. So ಅದೇ ತರನೇ van der Waals force ನೋಡಿದ್ರೆ ಏನಾಗುತ್ತೆ ಡೆಫಿನೇಷನ್ ಅಲ್ಲಿ ನಾವು ಏನು ಮಾತಾಡಕತ್ತೀವಪ್ಪ ಅಂತಂದ್ರೆ ಬರೀ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಗ್ಗೆ ಅಷ್ಟೇ ಮಾತಾಡಕತ್ತೀವಿ. ಸೊ ಎರಡು ಅಟಮ್ಸ್ ಅಥವಾ ಎರಡು ಮಾಲಿಕ್ಯೂಲ್ಸ್ ನಡುವೆ ಯಾವ ತರ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತೈತಿ ಅನ್ನೋದನ್ನ ಮಾತ್ರ ಏನಾಗುತ್ತೆ ಅಂದ್ರೆ van der Waals force ಇರ್ತೈತ್ರಿ. ಅದರೊಳಗೆ ನಮ್ಗೆ ಮೂರು ಟೈಪ್ ಇದ್ವು. So that we have already completed. And again in the intermolecular force, we have again left with another some part there, nothing but what it is, the repulsive force also. It is also plays a very much important role. So that I just told in the last session that solid and liquid can't be what it is, what we can say. We can't compress them. Sorry, clear? So liquid and gases. Liquid and solids can't be compressed ಅಂತ ಹೇಳಿದ್ವಿ ನಾವು. ಹೌದ್ರಿ? ಸೊ ಇನ್ನೊಂದು ಪಾರ್ಟ್ ನೋಡಿದಾಗ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಇನ್ನೊಂದು ನಾವು ಪಾರ್ಟ್ ನೋಡಿದಾಗ ಬರೀ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಷ್ಟು ನೋಡಿದ್ವಿ ನಾವು. ಇನ್ನು ರಿಪಲ್ಷನ್ ಅಂತ ನೋಡಿದಾಗ ಏನು ಹೇಳ್ತೀವಿ, ಎರಡು ಮಾಲಿಕ್ಯೂಲ್ಸ್ ನಡುವೆ ಏನು ಹೇಳ್ಬೇಕಪ್ಪ ಅಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಜೊತೆಗೆ ರಿಪಲ್ಷನ್ ಇರಲಿದೆ ಅಂತ ಹೇಳ್ತೀವಿ ನಾವು. ಹೌದಾ? ಸೊ ಅದನ್ನ ಹೇಳಿದ್ದೀನಿ. ಸೊ ಅದನ್ನ ಇನ್ನೂ ಡೀಪ್ ಆಗಿ ನೋಡ್ಬೇಕಾದ್ರೆ ವಿ ಜಸ್ಟ್ ಕನ್ಸಿಡರ್ ಟು ಅಟಮ್ಸ್. ಸೊ ನಾವು ಎರಡು ಅಟಮ್ಸ್ ತಗೊಂಡ್ರೆ ಹೌದಾ, this is the first atom and this is the another atom. This is, we can say, the nucleus and this is the last outermost electron. This is the nucleus and it is the last outermost electron. So ಎರಡು electrons, ಎರಡು atoms ತಗೊಂಡಿದ್ವಿ ನಾವು. atom A, atom B ಅಂತ ತಗೊಂಡ್ರಿ. ಹೌದಾ? ಸೊ ಇಲ್ಲಿ ಏನಾಗಿತ್ತು ಅಂದ್ರೆ ಸೆಂಟ್ರಲ್ ಒಂದು ನ್ಯೂಕ್ಲಿಯಸ್ ಐತ್ರಿ. ಆಮೇಲೆ ಸುತ್ತ ಕಡೆ ಏನಪ್ಪ ಅಂದ್ರೆ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗಕತ್ತಿದಾವ. ಸೊ ಇದು ಕಾಮನ್ಲಿ ನಾವು ಏನು ಹೇಳ್ತೀವಪ್ಪ ಅಂದ್ರೆ ನಾನ್ ಅಯನೈಸ್ಡ್ ಅಟಮ್ ಅಂತ ಹೇಳ್ತೀವಿ. ಹೌದ್ರೆ, ಅಥವಾ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗಿರುವಂತಹ ಅಟಮ್ಸ್ ಎರಡು. ಹೌದ್ರೆ, ಇಲ್ಲಿ ಯಾವುದೇ ಚಾರ್ಜ್ ಇಲ್ಲ, ಡೆನ್ಸಿಟಿ ಒಂದೇ ಕಡೆ ಏನಿಲ್ಲ, ಚಾರ್ಜ್ ಡೆನ್ಸಿಟಿ ಅನ್ನೋದು ಒಂದ್ ಕಡೆ ಆಗಿಲ್ಲ. ಒಂದೇ ಕಡೆ ಆದ ಏನಾಕಿದ್ರಲ್ಲಿ ಪೋಲಾರ್ ಪ್ರಾಪರ್ಟಿ ಹಾಕ್ಬೇಕು, ಡೈಪೋಲ್ ಅಂತ ಕರಿತೀವಿ ಅವಾಗ. ಸೊ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಎರಡು ಅಟಮ್ಸ್ ಹೆಂಗಿರೋವು ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅದಾವ. ಆ ಎರಡು ಎಲೆಕ್ಟ್ರಾನ್ಸ್ ಏನ್ ಮಾಡಕತ್ತೀವಿ ನಿಯರ್ ತಗೊಂಡ್ಬರ್ಬೇಕಾದ್ರೆ ಸೊ ಏನಾಗ್ತದೆ. ಸೊ ಅದಕ್ಕೊಂದು ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ನಾವು ಸಣ್ಣದಾಗೆಲ್ಲ ಆಟ ಆಡಿದ್ರೆ ನೀವು ಆಟ ಆಡಿರ್ಬೋದು. ಎರಡು ನಾವೇನ್ ಮಾಡೋದು ಅಯಸ್ಕಾಂತ ತಗೋತೀರಿ, ಮ್ಯಾಗ್ನೆಟ್. ಎರಡು ನಾರ್ತ್ ಪೋಲ್ ನೀವು ನಿಯರೆಸ್ಟ್ ತಗೊಂಡ್ಬರಕೋದ್ರೆ ಸರ್ಟನ್ ಡಿಸ್ಟೆನ್ಸ್ ತನ ನೀವು ತಗೊಂಡ್ಬರ್ತೀರ ಎರಡು ನಿಯರ್. ಹೌದಾ? ಅಲ್ಲಿ ತನಕ ನಿಯರ್ ಬರ್ತಾವ. ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ನಾರ್ತ್. ಕ್ಲಿಯರ್? ಸೊ ಇದೇನಪ್ಪ ಅಂದ್ರೆ ಈ ಕಡೆ ಸೌತ್ ಐತಿ, ಈ ಕಡೆ ನಾರ್ತ್ ಐತಿ. ಸಾರಿ, ನಾರ್ತ್ ಅಂಡ್ ಸೌತ್ ಅಂತ ತಿಳ್ಕೊಡ್ರಿ. ಈ ಕಡೆ ಅಗೇನ್ ಸೌತ್ ಅಂಡ್ ನಾರ್ತ್. ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್, ಅದು ನಮ್ಗೆ ಕಾಮನ್ಲಿ ಗೊತ್ತೈತಿ. ಎರಡು ಸೌತ್ ಕೂಡ್ಸಾಕ್ ಹೋದ್ರೆ ಕೊಡಂಗಿಲ್ಲ, ಎರಡು ನಾರ್ತ್ ಕೂಡ್ಸಾಕ್ ಹೋದ್ರೆ ಕೊಡಂಗಿಲ್ಲ. ಬಟ್ ನೀವು ಎರಡು ಏನಪ್ಪ ಅಂದ್ರೆ ಸರ್ಟನ್ ಡಿಸ್ಟೆನ್ಸ್ ತಕ್ಕ ನೀವು ಎರಡೂ ಇಡಬಹುದು, ದೂರ ಇರ್ತಾವ. ಬಟ್ ಒಂದು ಸರ್ಟನ್ ಪಾಯಿಂಟ್ ಆದ್ಕೊಳ್ಳಿ. ಮೀನ್ಸ್ ಫಾರ್ ಎಕ್ಸಾಂಪಲ್ ಐ ಜಸ್ಟ್ ಕನ್ಸಿಡರ್ ದಿಸ್, ಇದೊಂದು ಥಿನ್ ಲೈನ್, ಇದು ಇಮ್ಯಾಜಿನರಿ ಲೈನ್ ಅಂತ ಹೇಳ್ತೀವಿ ನಾವು. ಹೌದ್ರೆ, ನಾವು ಅಲ್ಲಿ ಡ್ರಾ ಮಾಡಕ್ ಆಗಂಗಿಲ್ಲ. ಸೊ ಇಟ್ ಇಸ್ ಇಮ್ಯಾಜಿನರಿ ಲೈನ್ ವೇರ್ ದಿಸ್ ಪೊಲಾರಿಟಿ ಇಸ್ ವಾಟ್ ಇಟ್ ಇಸ್, ದಿಸ್ ಪೊಲಾರಿಟಿ ಇಸ್ ವಾಟ್ ಮ್ಯಾಕ್ಸಿಮೈಸ್. ಅಂದ್ರೆ ಅಲ್ಲಿವರೆಗೆ ಅದ್ರ ಡಿಸ್ಟೆನ್ಸ್ ಕವರ್ ಆಕೈತಿ ಅಂತ ಹೇಳಕತ್ತೀನಿ ನಾನು. ಹೌದಾ? ಈ ಒಂದು ಸೌತ್ ಪೋಲ್ದಾಗ ಇಲ್ಲಿ ತಕ ಏನಪ್ಪ ರೇಂಜ್ ಇರ್ತೈತಿ, ಇಲ್ಲಿ ತಕ ರೇಂಜ್ ಇರ್ತೈತಿ. ಸೊ ಈ ಕಡೆ ಸೌತ್ ಪೋಲ್ ಏನಪ್ಪ ಇಲ್ಲಿ ತಕ ರೇಂಜ್ ಇರ್ತೈತಿ. ಸೊ ಯಾವಾಗ ನೀವು ಇಲ್ಲಿ ತಗೊಂಡ್ಬರ್ತಿರಲ್ಲ ಅವಾಗ ಏನಾಗ್ತಾವ, ದೂರ ಹೋಗ್ತಾವ. ಇದಕ್ಕಿಂತನೂ ಈ ಸೌತ್ ಪೋಲ್ ಇಲ್ಲಿ ಇಟ್ಟಿರಪ್ಪ, ಈ ಅಯಸ್ಕಾಂತ ಇಲ್ಲಿ ಇಟ್ಟಿದ್ರೆ ದೇರ್ ಇಸ್ ನೋ ಎನಿ ರಿಫ್ಲೆಕ್ಷನ್. ಈ ಸೌತ್ ಪೋಲ್ ಇಲ್ಲಿರೋ ಬದಲು ಇಲ್ಲಿ ಇತ್ತಪ್ಪ ಅಂದ್ರೆ ಏನೋ ರಿಫ್ಲೆಕ್ಷನ್ ಆಗಂಗಿಲ್ಲ. ನಾ ಹೇಳೋದು ಅರ್ಥ ಆಗ್ತದೆ ನೋಡಿ ಕಾನ್ಸೆಪ್ಟ್. ಕ್ಲಿಯರ್? ಒಂದು ಲೈನ್ ಸರ್ಟನ್ ಏನಪ್ಪ ಅಂದ್ರೆ ಒಂದು ಡಿಸ್ಟೆನ್ಸ್ ಐತಲ್ಲ, ಆ ಡಿಸ್ಟೆನ್ಸ್ ಒಳಗಡೆ ನೀವು ಬಂದಾಗ ಏನ್ ಮಾಡ್ತಾವು, ಅಟ್ರಾಕ್ಟ್ ಆಗ್ತಾವ, ರಿಪಲ್ ಆಗ್ತಾವ. ಕ್ಲಿಯರ್? ಅಂಡ್ ಅಗೇನ್ ವಿ ಜಸ್ಟ್ ಲುಕ್ ಅಟ್ ದಿಸ್. ಇಫ್ ಇಟ್ ಈಸ್ ಇದನ್ನ ನೀವು ಉಲ್ಟಾ ಇಟ್ಟಿದ್ರಿ, ಇಫ್ ಇಟ್ ಈಸ್ ನಾರ್ತ್ ಅಂಡ್ ಸೌತ್,
ಹೌದಾ? ಇದೇ ಡಿಸ್ಟೆನ್ಸ್ ಒಳಗಡೆ ಇಲ್ಲಿ ರಿವರ್ಸ್ ಇಟ್ಟಿದ್ರಪ್ಪ ಏನಾಗ್ತಾವು, ನೀವೇನ ಕೂಡ್ಸೋದನ್ನ ಬೇಡ, ಅಲ್ಲಿ ಬರೋಬ್ರದೆ ಎರಡು ಅಟ್ಯಾಚ್ ಆಗಿಬಿಡ್ತಾವೆ. ಅರ್ಥ ಆಗತ್ತೆ? ಅಂದ್ರೆ ನಾವು ಅದಕ್ಕೆ ವರ್ಡ್ ಏನು ಯೂಸ್ ಮಾಡ್ತಾರಪ್ಪ, ಎಲೆಕ್ಟ್ರಾನ್ ಕ್ಲೌಡ್ ಅಂತ ವರ್ಡ್ ಯೂಸ್ ಮಾಡ್ತಾರೆ ಇಲ್ಲಿ. So in the case of atom, they are just using the word electron cloud. Means what? Up to the which it has the what its tendency. ಅಂದ್ರೆ up to the which it has a charge cloud. ಅದು ಎಲ್ಲಿವರೆಗೆ ಅದ್ರದ್ದು ಏನಪ್ಪ ಅಂದ್ರೆ ವಿಸ್ತಾರ ಅಂತ ಹೇಳ್ತೀವಿ ನಾವು ಕಾಣ್ತಾ ಕ್ಲೌಡ್ ಅನ್ನೋದನ್ನ, ಎಲ್ಲಿವರೆಗೆ ಅದ್ರ ಚಾರ್ಜ್ ಅನ್ನೋದು ಅಕ್ಯುಮುಲೇಟ್ ಆಗೈತಿ. ಸೊ ಅಲ್ಲಿವರೆಗೆ ಏನು ಮಾಡೋದಕ್ಕೆ ಅದು ರಿಫ್ಲೆಕ್ಷನ್ ಅನ್ನು ತೋರಿಸ್ತಿರ್ತೈತಿ. ಕ್ಲಿಯರ್ ರೀ? ಮೀನ್ಸ್ ವಾಟ್, ಇಫ್ ಯು ಜಸ್ಟ್ ಕಮ್ ಟು ದ ಕ್ಲೋಸ್ ಟು ದೀಸ್ ಟು ಅಟಮ್ಸ್, ಇವೆರಡು ಬಂದಾಗ ಏನಾಗೈತೆ ಅಂದ್ರೆ ಇಲ್ಲಿ ಎಲೆಕ್ಟ್ರಾನ್ ಐತ್ರಿ, ಸೊ ಇಲ್ಲಿ ಎಲೆಕ್ಟ್ರಾನ್ ಐತಿ. ಈ ಎಲೆಕ್ಟ್ರಾನ್ ನಡುವೆ ರಿಪಲ್ಷನ್ ಸ್ಟಾರ್ಟ್ ಆಗ್ತೈತಿ. ಹೌದಾ? ಅಂಡ್ ಆಸ್ ವೆಲ್ ಆಸ್ ದೇರ್ ಇಸ್ ಎ ನ್ಯೂಕ್ಲಿಯಸ್. ಕ್ಲಿಯರ್? Again these two are having nucleus. Again there is a repulsion between the nucleus also. ಹೌದ್ರಿ? ಎರಡು ಎಲೆಕ್ಟ್ರಾನ್ ರಿಪಲ್ಷನ್ ಆಗಿ ಸ್ಟಾರ್ಟ್ ಆಕೈತಿ. ಆಮೇಲೆ ಎರಡು ನ್ಯೂಕ್ಲಿಯಸ್ ನಡುವು ಸಹಿತ ಏನಪ್ಪ ರಿಪಲ್ಷನ್ ಆಗಿ ಸ್ಟಾರ್ಟ್ ಆಕೈತಿ. ಸೊ ಅದಕ್ಕಾಗಿ ಏನಾಗ್ತಿಪ್ಪ ಅಂದ್ರೆ ಸಾಲಿಡ್ಸ್ ಅಂಡ್ ಲಿಕ್ವಿಡ್ಸ್ ಆರ್ ಕಾಂಟ್ ಬಿ ಕಾಂಪ್ರೆಸ್ಡ್. ಯಾಕಂದ್ರೆ ಸಾಲಿಡ್ ನೀವು ಎಕ್ಸಾಂಪಲ್ ತಗೊಂಡಾಗ ನಾವು ಈಗಾಗಲೇ ನೋಡಿರ್ತೀವಿ. ಸೊ ಎಕ್ಸಿಸ್ಟ್ ನಾವು ಜಸ್ಟ್ ಡ್ರಾ ಮಾಡ್ತೀವಿ ಸಾಲಿಡ್. ಏನ್ ಮಾಡ್ತೀವಿ? ಈ ತರ ಡ್ರಾ ಮಾಡಿರ್ತೀವಿ ನಾವು ಸಾಲಿಡ್ಸ್. ಹೌದ್ರಿ? ಮೀನ್ಸ್ ದೇ ಆರ್ ಆಲ್ರೆಡಿ ಥಿಕ್. ಹೌದ್ರಿ? ಇದು ನೀವು ಸಾಲಿಡ್ ತಗೊಂಡಾಗ ಇಲ್ಲಿ ಆಲ್ರೆಡಿ ಏನಾಗಿರೋವು, ದೇ ಆರ್ ಇನ್ ದ ಕಾಂಪ್ಯಾಕ್ಟ್ ಪೊಸಿಷನ್. ಮೀನ್ಸ್ ದೇ ಆರ್ ಆಲ್ರೆಡಿ ಥಿಕ್, ದೇ ಆರ್ ಬೌಂಡೆಡ್ ಥಿಕ್ಲಿ. ಅವು ಈಗಾಗಲೇ ಏನಪ್ಪ ಒಂದೊಂದು ಜಾಸ್ತಿ ಅಟ್ಯಾಚ್ ಆಗಿ ಕೂತಿದಾವು. ಇನ್ನೂ ನೀವು ಅಟ್ಯಾಚ್ ಮಾಡಿ ಹೋಗ್ತೀನಪ್ಪ ಅಂತಂದ್ರೆ ಏನಾಗಿಲ್ಲ, ಅಲ್ಲಿ ದರ್ ಇಸ್ ನೋ ಪಾಸಿಬಲ್. ಹೌದ್ರೆ? ಅದಕ್ಕೆ ಏನಾಗ್ತೈತದು, ದೇ ಕಾಂಟ್ ಬಿ ಕಾಂಪ್ರೆಸ್ಡ್ ಅದಾಯ್ತು, ದೇ ಆರ್ ಅನ್ಕಾಂಪ್ರೆಸಬಲ್. ಈಗ ಸಾಲಿಡ್ ಆಗಿರ್ಬೋದು, ಅದೇ ಥರ ಲಿಕ್ವಿಡ್ ಆಗಿರ್ಬೋದು. ಕ್ಲಿಯರ್? ಅದಕ್ಕೆ ಏನು ಹೇಳ್ಬೇಕು ನೀವು, electron charge cloud is the matter there, and as well as there is a repulsion between the nucleus of both the atoms or molecules. ಆ ಎರಡು ಅಟಮ್ಸ್ ಅಥವಾ ಎರಡು ಮಾಲಿಕ್ಯೂಲ್ಸ್ ಏನಪ್ಪ ಅಂದ್ರೆ ನ್ಯೂಕ್ಲಿಯಸ್ ಏನ್ ಮಾಡ್ತಾವ್ರೆ ಒಂದಕ್ಕೊಂದು ರಿಪಲ್ಷನ್ ಅನ್ನು ತೋರಿಸ್ತಾವೆ. ಕ್ಲಿಯರ್? ಸೊ ದಟ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ಕಾಂಪ್ರೆಸ್ ದ ವಾಟ್ ಸಾಲಿಡ್ ಆಸ್ ವೆಲ್ ಆಸ್ ಲಿಕ್ವಿಡ್. ಕ್ಲಿಯರ್? ಸೊ ಸಾಲಿಡ್ ಅಂಡ್ ಲಿಕ್ವಿಡ್ಸ್ ಅನ್ನ ಏನಪ್ಪ ನೀವು ಕಾಂಪ್ರೆಸ್ ಮಾಡಕ್ ಸಾಧ್ಯ ಇಲ್ರಿ. ಕ್ಲಿಯರ್? ದೇರ್ ಇಸ್ ನೋ ಪಾಸಿಬಿಲಿಟಿ. ಇಟ್ ಇಸ್ what is the intermolecular force ಅನ್ನೋದೇನಾಗಪ್ಪ ಕಂಪ್ಲೀಟ್ ಆಗತ್ತೆ. ಹೌದು? there is a force of attraction also, there is a force of repulsion also. Clear? And how they act between them, we have just already seen that. And just moving on to the next point is we have thermal energy state of matter, physical state of matter. ಅಲ್ಲಿ intermolecular force ಅಂತ ಒಂದು ಬರ್ತೈತ್ರಿ. ಸೆಕೆಂಡ್ ಒನ್ ಇಸ್ molecular interaction and third one is thermal energy. Which bond is present between them ಅನ್ನೋದ್ರ ಬಗ್ಗೆ ಏನಪ್ಪ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಬಗ್ಗೆ ಹೇಳ್ತಿದ್ರು. ಹೌದ್ರಿ? ಸೊ ಯಾವ ತರ ಬಾಂಡ್ ಫಾರ್ಮೇಶನ್ ಆಗಿದೆ ಅನ್ನೋದು ಬರ್ತೈತೆ ಅಲ್ಲಿ. ಸೊ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಯ್ತ್ರಿ, ಮಾಲಿಕ್ಯುಲರ್ ಇಂಟರಾಕ್ಷನ್ ಆಯ್ತು. ಇನ್ ನೆಕ್ಸ್ಟ್ ಥರ್ಡ್ ಒನ್ ಯಾವ್ದು? ಥರ್ಮಲ್ ಎನರ್ಜಿ. ಅಂಡ್ ದಿಸ್ ಇಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ದ ಫಿಸಿಕಲ್ ಸ್ಟೇಟ್ ಆಫ್ ಮ್ಯಾಟರ್. ಅಷ್ಟೇ ಇಂಪಾರ್ಟೆಂಟ್ ರೀ. ಹೌದಾ? ಸೊ ಹೌ ವಿ ಕ್ಯಾನ್ ಡಿಫೈನ್ ಇಟ್? ಇಟ್ ಇಸ್ ದ ಎನರ್ಜಿ ಆಫ್ a body arising from motion of its atom. ಏನಪ್ಪಾ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ ಇಟ್ ಆಸ್ ಐರನ್ ರಾಡ್. ಒಂದು ಕಬ್ಬಿಣದ ಒಂದು ಇಂಪ ರಾಡ್ ತಗೊಂಡು ನಾವು ಅದನ್ನ ನೀವು ಒಂದ್ ಎಂಟು ಹಿಡ್ಕೊಂಡಿರ್ತೀರಿ, ಈ ಕಡೆ ಇನ್ನೊಂದು ಎಂಟು ಕಾಯಿಸ್ತಿರ್ತೀರಿ ನೀವು. ಹೌದಾ? ಸೊ ಅಲ್ಲಿ ಏನಾಗುತ್ತೆ, ಸ್ವಲ್ಪ ಅದು ಆರ್ಕೊಳ್ಳಿ. ಈ ಕಡೆ ಫಸ್ಟ್ ಕೆಂಪ್ರೆ ಕೂಲೇ ಇರ್ತೀವಿ ನಮ್ಗೆ, ಈ ಕಡೆ ನಾವು ಹಿಡ್ಕೊಂಡಲ್ಲಿ ಕೂಲ್ ಇರ್ತೈತಿ. ಸ್ವಲ್ಪ ಟೈಮ್ ನೀವು ಇನ್ನೊಂದು ಎಂಟಿಗೆ ಕಾಯಿಸ್ತಿರ್ತೀರಿ, ಅವಾಗ ಇರುವಂತ ಎನರ್ಜಿನ ಇನ್ನೊಂದಕ್ಕೆ ಸಪ್ಲೈ ಮಾಡ್ಕೊಂಡು ಹೋಗ್ತಿರ್ತೈತಿ. ಹೌದಾ? ಒಂದು ಅಟಮ್ ಏನ್ ಮಾಡ್ತಿರ್ತ, ಈ ಕಡೆ ಇರ್ತದೆ, ಈ ಕಡೆ ನಾವು ಕಾಯಿಸಿ ಕೊಡ್ಲಿ ಏನ್ ಮಾಡಿದ್ರೆ ಇಲ್ಲ ವೈಬ್ರೆಂಟ್ ಆಗಿ ಇದಕ್ಕೆ ಚಾರ್ಜ್ ಏನ್ ಮಾಡಿದ್ರೆ ಪಾಸ್ ಹೀಟ್ ಫೀಲ್ ಆಗಿರ್ತಿದ್ರಿ. ಹೌದಾ? ಸೊ ಹಂಗ ಅದೇನಪ್ಪ ಅಂದ್ರೆ ದಟ್ ಇಸ್ ವಾಟ್ ದ ಥರ್ಮಲ್ ಎನರ್ಜಿ ಅಂತ ಹೇಳ್ತಾರೆ. ದಟ್ ಇಸ್ ದ ವರ್ಡ್ ಇಸ್ ಎನರ್ಜಿ ಆಫ್ ಅ ಬಾಡಿ. ಕೆಳಗಿಂದ ಮ್ಯಾಲ ಬರ್ತಿರ್ತಾವ, ಈಗ ರೊಟೇಷನ್ ಆಗಿ ಬರ್ತಿರ್ತಾವ. ಸೊ ಅಂದ್ರೆ ಏನ್ರಿ, ಕೆಳಗಡೆ ಇದ್ದಂತ ಪಾರ್ಟಿಕಲ್ಸ್ ಅಂದ್ರೆ ಗ್ಯಾಸ್, ಕೆಳಗಡೆ ಗ್ಯಾಸ್ ಇದೆ, ಕೆಳಗಿರುವಂತ ಬೌಲ್ ಲೆವೆಲ್ ಒಂದೇನಪ್ಪ ಮಾಲಿಕ್ಯೂಲ್ಸ್ ಯಾವಾಗ ಹೀಟ್ ಹಾಕಿದ್ರೆ ಏನ್ ಮಾಡ್ತಿರೋದು ಮ್ಯಾಗಿನ್ ಲೇಯರ್ ಬರೋಕೆ ಸ್ಟಾರ್ಟ್ ಮಾಡ್ತದೆ. It will get some energy to move from the lower energy from the higher energy. So ಹಿಂಗೆ ಏನಪ್ಪ ಅಂದ್ರೆ ವಾಟರ್ ಹೀಟ್ ಆಗ್ತದೆ. ಆ ತರ ಏನಪ್ಪ ಅಂದ್ರೆ ಮಾಲಿಕ್ಯೂಲ್ಸ್ ಏನಾಕವ್ರಲ್ಲಿ ವೈಬ್ರೇಟ್ ಆಗೋದ್ರಿಂದ ಅಥವಾ ಮೂವ್ಮೆಂಟ್ ಆಗೋದ್ರಿಂದ. ಹೌದಾ? ಅವನ್ನ ಹೇಳ್ತಾರೆ ಅಂದ್ರೆ ಇಟ್ ಇಸ್ ದ ಎನರ್ಜಿ ಆಫ್ ಅ ಬಾಡಿ ಅರೈಸಿಂಗ್ ಫ್ರಮ್ ದ ಮೋಷನ್ ಆಫ್ ಇಟ್ಸ್ ಅಟಮ್ಸ್ ಆರ್ ಮಾಲಿಕ್ಯೂಲ್ಸ್. ಅಲ್ಲಿ ಇರುವಂತ ಅಟಮ್ಸ್ ಆಗಿರ್ಬೋದು, ಮಾಲಿಕ್ಯೂಲ್ಸ್ ಆಗಿರ್ಬೋದು, ಏನ್ ಮಾಡ್ತಾವ ನಾವು, ದೇ ವಿಲ್ ಗೆಟ್ ಮೂವ್ಮೆಂಟ್. ಅವು ಮೂವ್ಮೆಂಟ್ ಆಗಿ ಸ್ಟಾರ್ಟ್ ಆಗ್ತಾವ. ಆ ಮೂವ್ಮೆಂಟ್ ಆಗೋದು ಏನೊಂದು ಎನರ್ಜಿ ಪ್ರೊಡ್ಯೂಸ್ ಆಗ್ತಿಲ್ಲ, ಅದೇ ಎನರ್ಜಿಗೆ ಏನ್ ಹೇಳ್ತೀವಿ ನಾವು ಥರ್ಮಲ್ ಎನರ್ಜಿ ಅಂತ ಹೇಳ್ತೀವಿ. ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಟ್ ಟೆಂಪರೇಚರ್ ಆಫ್ ದ ಸಬ್ಸ್ಟೆನ್ಸ್ ಇರ್ತಾರೆ. ಅದೇ ಥರ್ಮಲ್ ಎನರ್ಜಿ ಹೆಂಗೈತಪ್ಪ ಅಂತಂದ್ರೆ ಹೌ ಮಚ್ ದ ಸಬ್ಸ್ಟೆನ್ಸ್ ಇಸ್ ಹಾಟ್ ಅನ್ನೋದ್ರ ಬಗ್ಗೆ ಡಿಪೆಂಡ್ ಐತಿ.
ಆ ಒಂದು ವಸ್ತು ಎಷ್ಟು ಮಟ್ಟಿಗೆ ಕಾಯ್ದೈತಿ ಅನ್ನೋದ್ರ ಮೇಲೆ ಆ ಥರ್ಮಲ್ ಎನರ್ಜಿ ಡಿಪೆಂಡ್ ಐತಿ. ಅಂದ್ರೆ ನಾವು ಸ್ವಲ್ಪ ಕಾಯಿಸಿದ್ರೆ ಸ್ವಲ್ಪ ಮೂವ್ಮೆಂಟ್ ಆಗ್ತಾವೆ. ಸೊ ನೀವು ಬಹಳ ಜಾಗ ಕಾಯಿಸಿದ್ರಪ್ಪ ಅಂದ್ರೆ ಜಾಸ್ತಿ ಮೂವ್ಮೆಂಟ್ಸ್ ಇರ್ತೈತಿ. ಸೊ ದಟ್ ಥರ್ಮಲ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ವಾಟ್ ಟೆಂಪರೇಚರ್ ಆಫ್ ದ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಹೌದಾ? ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ವಾಟ್ ವಿ ಹ್ಯಾವ್ ದ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಅಂಡ್ ದ ಥರ್ಮಲ್ ಇಂಟರಾಕ್ಷನ್ ವರ್ಸಸ್ ಅಂತ ಬರ್ದಿರೋ ಅಂದ್ರೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಮತ್ತು ಥರ್ಮಲ್ ಇಂಟರಾಕ್ಷನ್ ಎರಡಕ್ಕೂ ಏನ್ ಡಿಫರೆನ್ಸ್ ಐತಪ್ಪ ಅಂದ್ರೆ ಏನಲ್ಲಿ ಕಾಂಬಿನೇಷನ್ ಏನ್ ಡಿಫರೆನ್ಸ್ ಆಗ್ತೈತಿ ಅನ್ನೋದ್ರ ಬಗ್ಗೆ ನಾವು ನೋಡಿದಾಗ, ಸೊ as we have already studied, intermolecular force means what we are discussing. This intermolecular force, we are only talking about the force of attraction between the interacting molecules. Clear? So ಎರಡು ಮಾಲಿಕ್ಯೂಲ್ಸ್ ಅಥವಾ ಎರಡು ಅಟಮ್ಸ್ ನಡುವೆ ಯಾವ ತರ ಅಟ್ರಾಕ್ಟಿವ್ ಫೋರ್ಸ್ ಐತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಕತ್ತೀವಿ. ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಅಂತ. ಇನ್ ಥರ್ಮಲ್ ಎನರ್ಜಿ ಅಂದ್ರೆ ಏನಪ್ಪ? ಥರ್ಮಲ್ ಎನರ್ಜಿ ಅಂದ್ರೆ ಇಟ್ ಇಸ್ ದ ಎನರ್ಜಿ ವಿಚ್ ಗೆಟ್ಸ್ ಫ್ರಮ್ ದ ಮೋಷನ್ ಆಫ್ ಇಟ್ಸ್ ಪಾರ್ಟಿಕಲ್ಸ್. ಹೌದ್ರೆ ಇದು ಇವೆರಡಕ್ಕೂ ಹೆಂಗ ಇಂಟ್ರಾಕ್ಟ್ ಆಕಾವ, ಹೆಂಗ ಅವ ಎರಡು ಏನ್ರಿ ಒಂದಕ್ಕೊಂದು ಸಂಬಂಧ ಐತಿ ಅಂತಂದ್ರೆ ಅದಕ್ಕೆ ಹೇಳ್ತಾವ. ಫಸ್ಟ್ ಪಾಯಿಂಟ್ ಏನ್ರಿ ದ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಏನ್ ಮಾಡ್ತೈತಿ, ಇಟ್ ಟ್ರೈಸ್ ಟು ಕೀಪ್ ದ ಮಾಲಿಕ್ಯೂಲ್ಸ್ ಕ್ಲೋಸರ್ ಅಂತ ಹೇಳ್ತಾವ. ಈ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಏನಪ್ಪ ಅಂದ್ರೆ ಅಟ್ರಾಕ್ಟಿವ್ ಫೋರ್ಸ್ ಐತಿ. ಆ ಅಟ್ರಾಕ್ಟಿವ್ ಫೋರ್ಸ್ ಏನ್ ಮಾಡ್ತೈತದು ಆ ಎರಡು ಪಾರ್ಟಿಕಲ್ಸ್ ಅನ್ನ ಒಂದಕ್ಕೊಂದು ಕ್ಲೋಸ್ ಅಂದ್ರೆ ನಿಯರ್ ಬರುವಾಗ ಇಟ್ಕೊಳಕ್ ಟ್ರೈ ಮಾಡ್ತಿರ್ತೈತಿ. ಆ ಎರಡು ಅಟಮ್ಸ್ ಏನಪ್ಪ ಅಂದ್ರೆ ಕಂಬೈಂಡ್ ಆಗಕ್ ಟ್ರೈ ಮಾಡ್ತಿರ್ತಾವ. ಹೌದಾ? ಬಟ್ ಅದ ನೀವು ಥರ್ಮಲ್ ಎನರ್ಜಿ ನೋಡ್ರಿಪ್ಪ ಅಂದ್ರೆ ನೀವು ಥರ್ಮಲ್ ಎನರ್ಜಿ ಏನ್ ಮಾಡ್ತೈತದು ಜಸ್ಟ್ ಗಿವಿಂಗ್ ದ ಎನರ್ಜಿ ಟು ದಟ್ ವಾಟ್ ವಿಲ್ ಹ್ಯಾಪನ್, ದೇ ವಿಲ್ ಗೆಟ್ ಸಪರೇಟೆಡ್. ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಏನ್ ಮಾಡ್ತಿದ್ರಿ ಎರಡು ಅಟಮ್ಸ್ ಅನ್ನ ಸಮೀಪಕ್ಕೆ ತೊಗೊಳಕ್ ಟ್ರೈ ಮಾಡಕತ್ತಿದ್ರ, ಈ ಥರ್ಮಲ್ ಎನರ್ಜಿ ಏನ್ ಮಾಡ್ತೈತಿ ಅಂದ್ರೆ ಕೂಡಿದ್ರು ದೂರ ಮಾಡಕ್ ಟ್ರೈ ಮಾಡ್ತಿದ್ರಿ. ಹೌದ್ರಿ? ಸಂಬಂಧದ ನಡುವೆ ಗುಳಿ ಇಡೋದು. ಹೌದಾ? ಥರ್ಮಲ್ ಇಂಟ್ರಾಕ್ಷನ್ ಅಂದ್ರೆ ಏನ್ ಮಾಡ್ತಿದ್ದದು ಎರಡು ಅಟಮ್ಸ್ ಎರಡು ಮಾಲಿಕ್ಯೂಲ್ಸ್ ಕೂಡ್ಕೊಳ್ತಿರ್ತಾವ ಅಂದ್ರೆ ಏನ್ ಮಾಡ್ತಿದ್ದದು ಅವ್ನ ಯಾವಾಗ ಬ್ಯಾಗ್ ಮಾಡಿನ ಅಂತ ಅದು ನೋಡ್ತಿರ್ತೀವಿ. ಹೌದಾ? ಸೊ ದಿಸ್ ಇಸ್ ಹೌ ದೇ ಪ್ಲೇಸ್ ದ ಇಂಪಾರ್ಟೆಂಟ್ ರೋಲ್. ಅವು ಎರಡು ಅದಕ್ಕಾಗಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಿರ್ತಾವೆ. ಸೊ ವಿತ್ ದ್ಯಾಟ್ ಓನ್ಲಿ ವಿ ಕ್ಯಾನ್ ಡಿಸೈಡ್ ವಾಟ್ ದ ಫಿಸಿಕಲ್ ಸ್ಟೇಟ್ ಆಫ್ ಮ್ಯಾಟರ್. ಹೌದ್ರಿ? ಸೊ ಮುಂದೆ ಹೇಳ್ತಾರ ನೋಡಿ ಏನಪ್ಪಾ ಅಂದ್ರೆ ನೋಡಿ ದ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಟೆಂಡ್ ಟು ಕೀಪ್ ದ ಮಾಲಿಕ್ಯೂಲ್ಸ್ ಟುಗೆದರ್ ಬಟ್ ವಾಟ್ ಹ್ಯಾಪನ್ಸ್ ದ ಥರ್ಮಲ್ ಎನರ್ಜಿ ಟೆಂಡ್ಸ್ ಟು ಕೀಪ್ ದೆಮ್ ಅಪಾರ್ಟ್. ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಎರಡು ಕೂಡ್ಸಕ್ ಟ್ರೈ ಮಾಡ್ತಿರ್ತೀವಿ ಅಂದ್ರೆ ಥರ್ಮಲ್ ಎನರ್ಜಿ ಏನ್ ಮಾಡ್ತಿದ್ರಿ ಅವೆರಡನ್ನು ಡೆರಿವೇಟ್ ಮಾಡಿ ಟ್ರೈ ಮಾಡ್ತಿರ್ತೀವಿ. ಇನ್ ಸೆಕೆಂಡ್ ಪಾಯಿಂಟ್ ಏನ್ ದ ರಿಸಲ್ಟೆಂಟ್ ಆಫ್ ದ ಬ್ಯಾಲೆನ್ಸ್ ಅಂದ್ರೆ ಇವೆರಡು ಫೋರ್ಸಸ್ ನಾಗ ಇರುವಂತಹ ಬ್ಯಾಲೆನ್ಸ್ ಏನ್ ಮಾಡ್ಬೇಕು ಅಂದ್ರೆ ಇಟ್ ವಿಲ್ ಡಿಸೈಡ್ಸ್ ದ ವಾಟ್ ಫಿಸಿಕಲ್ ಸ್ಟೇಟ್ ಆಫ್ ಮ್ಯಾಟರ್. ಹೌದ್ರೆ? ಥರ್ಮಲ್ ಇಂಟ್ರಾಕ್ಷನ್ ಹೆಂಗೈತಿ, ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಹೆಂಗೈತಿ, ಅವೆರಡು ಫೋರ್ಸ್ ಬ್ಯಾಲೆನ್ಸ್ ಆದಾಗ ಲಾಸ್ಟ್ ನಮ್ಗೆ ಎಂಡ್ ಒಂದು ಕನ್ಕ್ಲೂಷನ್ ಬರುತ್ತೆ. ಆ ಕನ್ಕ್ಲೂಷನ್ ಏನ್ ಹೇಳ್ತಪ್ಪ ನಮಗೆ ಆ ಒಂದು ಸಬ್ಸ್ಟೆನ್ಸ್ ಇದು ಸಾಲಿಡ್ ಅನ್ನ ಯಾಕೈತಿ ಅಥವಾ ಅದು ಲಿಕ್ವಿಡ್ ಅನ್ನ ಯಾಕೈತಿ ಗ್ಯಾಸಸ್ ಅನ್ನ ಯಾಕೈತಿ ಅಂತ ನಮ್ಗೆ ಗೊತ್ತಾಗ್ತೈತಿ. ಕ್ಲಿಯರ್? ಸೊ ದೇ ಆರ್ ದ 3 ಪಾಯಿಂಟ್ಸ್. ದ ರಿಸಲ್ಟೆಂಟ್ ಆಫ್ ಬ್ಯಾಲೆನ್ಸ್ ಬಿಟ್ವೀನ್ ದ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ and the thermal energy of the molecules will decides the 3 states of matter. ಇವ ಪಾಯಿಂಟ್ ಏನ್ ಮಾಡ್ತಾವಪ್ಪ ಅಂದ್ರೆ ಆ ಒಂದು ವಸ್ತು ಯಾವ ಸ್ಟೇಟ್ ಒಳಗೆ ಐತಿ ಅನ್ನೋದು ಡಿಸೈಡ್ ಮಾಡ್ತೈತಿ. ಕ್ಲಿಯರ್? ನೆಕ್ಸ್ಟ್ ಇದು ನೋಡಿ ಈ ಪಾಯಿಂಟ್, when molecular interactions are very weak, molecules do not cling together to make a liquid or solid ಅಂತ ಹೇಳ್ತಾರೆ unless thermal energy is reduced by the lowering the temperature ಅಂತ ಹೇಳ್ತಾರೆ. ಈ ನೋಡಿ ಫಾರ್ ಎಕ್ಸಾಂಪಲ್ ಎರಡು ಮಾಲಿಕ್ಯೂಲ್ಸ್ ನಡುವೆ ನಮ್ಗೆ ಯಾವುದೇ ತರ ಫೋರ್ಸ್ ಇಲ್ಲಪ್ಪ ಅಂದ್ರೆ ಏನ್ರಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಅನ್ನೋದು ಬಹಳಷ್ಟು ಕಡಿಮೆ ಐತಿ, ವೀಕ್ ಐತಿ. ಹೌದಾ? ಇಫ್ ದ 2 molecules between the 2 molecules the intermolecular force is very weak. ಎರಡು ತರ ನಡುವೆ ಅಟ್ರಾಕ್ಟಿವ್ ಫೋರ್ಸ್ ಇಲ್ಲ ಅಂದಾಗ ನಾವು ಹೆಂಗ್ ಅಟ್ರಾಕ್ಟಿವ್ ಫೋರ್ಸ್ ಕ್ರಿಯೇಟ್ ಮಾಡಬಹುದು? ಎರಡು ಮಾಲಿಕ್ಯೂಲ್ಸ್ ನಡುವೆ ವೀಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇತ್ತಪ್ಪ ಅಂದ್ರೆ ಏನ್ ಮಾಡಬಹುದು, ಹೆಂಗ್ ಹೆಚ್ಚಿಗೆ ಮಾಡಬಹುದೇ? when we decrease the temperature ಕಡಿಮೆ ಮಾಡ್ಕೊತ ಹೋದಾಗ ಏನಾಗ್ತೈತ್ರಿ ಅವೆರಡು ನಿಯರ್ ಬರಕ್ ಸ್ಟಾರ್ಟ್ ಆಗ್ತಾವ. ಅರ್ಥ ಆಗತೈತ್ರಿ? ಸೊ ಹಿಂಗೂ ಏನಪ್ಪಾ ಅಂದ್ರೆ ಥರ್ಮಲ್ ಎನರ್ಜಿ ಆಕ್ಟ್ ಮಾಡ್ತೈತಿ. ಕೂಡಿದ್ರೆ ಬ್ಯಾಗ್ ಮಾಡೋದ್ರ ಜೊತೆಗೆ ಆ ದೂರ ಇದನ್ನು ಕೂಡಿಸುವಂತ ಕೆಲಸನು ಕೆಲವು ಸಾರಿ ಮಾಡ್ತೈತಿ. ಅದು ಹೆಂಗಪ್ಪ ಅಂದ್ರೆ ಇಫ್ ವಿ ಮಿನಿಮೈಸ್ ದ ಟೆಂಪರೇಚರ್. ಫಾರ್ ಎಕ್ಸಾಂಪಲ್ ನಾವು ತಗೊಂಡ ವಾಟರ್ ತಗೊಂಡ್ರೆ ಎಕ್ಸಾಂಪಲ್ ರೀ. ಸೊ ಆಗಲೇ ಏನು ವಾಟರ್ ವಿ ಕ್ಯಾನ್ ಟೇಕ್ ಎಸ್ ಬೆಸ್ಟ್ ಎಕ್ಸಾಂಪಲ್ ಟು ಕನ್ವರ್ಟ್ ಆಲ್ ದ 3 ಸ್ಟೇಟ್ಸ್ ಆಫ್ ಮ್ಯಾಟರ್. ಅದ್ರಿ 3 ಫಿಸಿಕಲ್ ಸ್ಟೇಟ್ ನಮ್ಗೆ ಸಿಗಬೇಕಾಗಿತ್ತು ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ವಾಟರ್. ಹೌದಾ? ಸೊ ನೀರ್ ಏನಪ್ಪ ಅಂದ್ರೆ ಕಾಮನ್ಲಿ ಲಿಕ್ವಿಡ್ ಹೋಗೈತಿ. ಕ್ಲಿಯರ್? ಸೊ ಅದನ್ನ ನೀವು ನೀರನ್ನ ಏನ್ ಮಾಡ್ಬೇಕು, ಫ್ರಿಜ್ ನಾಗ ಇಡ್ತೀರಿ ನೀವು. ಹೌದಾ? ಐಸ್ ಹಾಕ್ಬೇಕಾದ್ರೆ. ಕ್ಲಿಯರ್? ಸೊ ಯು ಆರ್ ಫ್ರೀಜಿಂಗ್ ದ ವಾಟರ್. ಫ್ರೀಜ್ ಮಾಡಿದಾಗ ಏನ್ ಮಾಡಕತ್ತೀರಿ ನೀವು ಅಲ್ಲಿ, ಯು ಆರ್ ಮಿನಿಮೈಸಿಂಗ್ ದ ಟೆಂಪರೇಚರ್, ಯು ಆರ್ ಡಿಕ್ರೀಸಿಂಗ್ ದ ಟೆಂಪರೇಚರ್. ಸೊ ಯಾವಾಗ ಅದು ಐಸ್ ಹಾಕೈತಿ ವಾಟರ್
ನಾವು ಆಗಲೇ ಗೊತ್ತಿದ್ರು, ಎಲ್ಲರಿಗೂ ಗೊತ್ತಿದ್ರು ಕಾಮನ್ ಕ್ವಶನ್. ಇಟ್ ವಿಲ್ ಜಸ್ಟ್ ಫ್ರೀಸ್ at 0 ಡಿಗ್ರಿ ಸೆಲ್ಸಿಯಸ್. ಹೌದಾ, 0 ಡಿಗ್ರಿ ಸೆಲ್ಸಿಯಸ್ ಫ್ರೀಸ್ ಆಕೈತಿ. ಇದು ಕಾಮನ್ಲಿ ಅಂದ್ರೆ ಏನಾಗಿದೆ, ನಾರ್ಮಲ್ ಟೆಂಪರೇಚರ್ ನಮ್ಗೆ ತಗೊಂಡಾಗ ಏನಿರ್ತೈತ್ರಲ್ಲಿ, ನಾರ್ಮಲ್ ಟೆಂಪರೇಚರ್ 37 38 ಡಿಗ್ರಿ ಸೆಲ್ಸಿಯಸ್ ಇರ್ತೈತ್ರಿ, ಅಥವಾ 25 to 35 ಇರ್ತೈತ್ರಿ. ಹೌದಾ, ನಾರ್ಮಲ್ ನಮ್ಮ ಕ್ಲೈಮೇಟ್. ಹೌದಾ, ಸೊ ಅದು ನಾರ್ಮಲ್ ಟೆಂಪರೇಚರ್. ಸೊ ಅದನ್ನ ನೀವು ಯಾವಾಗ 0 ಡಿಗ್ರಿ ತಗೊಂಡ್ ಬರ್ತಿರಲ್ಲ, ಅವಾಗ ಏನಾಗಿದ್ರಲ್ಲಿ ಇಟ್ ವಿಲ್ ಬಿಕಮ್ ಅ ಸಾಲಿಡ್ ಫಾರ್ಮ್. ಲಿಕ್ವಿಡ್ ಏನಾಗೈತೆ, ಸಾಲಿಡ್ ಫಾರ್ಮ್ ಆಗತೈತಿ. ಅರ್ಥ ಆಗತೈತ್ರಿ? ಅಂದ್ರೆ ನೀವು ಏನ್ ಮಾಡಿದ್ರಲ್ಲಿ, ಇನಿಷಿಯಲ್ ಇಟ್ ಇಸ್ ಲಿಕ್ವಿಡ್. ಇನಿಷಿಯಲ್ ಏನಾಗಿತ್ತು, ಲಿಕ್ವಿಡ್ ಇತ್ತು. ಲಿಕ್ವಿಡ್ ಅನ್ನ ನಾವು ಡ್ರಾ ಏನ್ ಮಾಡ್ತೀವಿ, ದ ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸ್. ಹೌದಾ, ದ ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸ್ ಹೆಂಗ್ ಡ್ರಾ ಮಾಡ್ತೀವಿ, ಲಿಕ್ವಿಡ್ ಅನ್ನ ಈ ತರ ಡ್ರಾ ಮಾಡ್ತೀವಿ ನಾವು. ಸ್ವಲ್ಪ ಏನಪ್ಪ ದೂರ ಇರ್ತಾವ. ಹೌದಾ, ಇವೆಲ್ಲ ಈ ಫಾರ್ಮ್ ಹೋಗ್ಬೇಕಾದ್ರೆ, ಹೌದಾ, ಈ ಸಾಲಿಡ್ ಫಾರ್ಮ್ ಬರ್ಬೇಕಾದ್ರೆ ಏನ್ ಮಾಡಿದ್ರಿ ನೀವಲ್ಲಿ, ಯು ಆರ್ ಮಿನಿಮೈಸಿಂಗ್ ದ ಟೆಂಪರೇಚರ್. ನೀವು ಟೆಂಪರೇಚರ್ ಕಡಿಮೆ ಮಾಡ್ಕೊಂಡು ಹೋದಂಗೆ ಏನಾಯ್ತು, ಇವೆಲ್ಲ ಒಂದ್ಕೊಂಡ್ ಏನಪ್ಪ ನಿಯರ್ ಬರಕ್ ಸ್ಟಾರ್ಟ್ ಆಗ್ತಾವಂತೆ. ಹೌದಾ, when you minimize the temperature, the molecules come closer to each other, then they will form as a solid. Clear? ಇನ್ನು ಇದರ ವಾಟರ್ ಅನ್ನ ತಗೊಂಡು ಏನ್ ಮಾಡ್ತೀರಿ ನೀವು, ಟೆಂಪರೇಚರ್ ಹೆಚ್ಚು ಮಾಡಕ್ ಹಿಡಿತೀರಿ. ಯು ಆರ್ ಜಸ್ಟ್ ಫೈಂಡಿಂಗ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ and you know the answer also. Clear? So water is boils at 100 degree Celsius ಅಂತ ಹೇಳ್ತೀವಿ. ಹೌದಾ, 100 ಡಿಗ್ರಿ ಬಂದಾಗ ಏನ್ ಮಾಡಬೇಕು, ವಾಟರ್ ಇದ್ದದ ವಾಟರ್ ವೇಪರ್ ಆಗಿ ಕನ್ವರ್ಟ್ ಆಗ್ತೈತಿ. ಮೀನ್ಸ್ ಇಟ್ ವಿಲ್ ಕನ್ವರ್ಟೆಡ್ ಇಂಟು ಗ್ಯಾಸಿಯಸ್ ಫಾರ್ಮ್. ಕ್ಲಿಯರ್? ಸೊ ಅಗೇನ್ ಲಿಕ್ವಿಡ್ ಇದ್ರೆ ಗ್ಯಾಸ್ ಮಾಡಾಕತ್ತೀರಿ ನೀವು. ಅವಾಗ ಮತ್ತೆ ಏನ್ ಮಾಡಾಕತ್ತೀರಿ, ಯು ಆರ್ ಇನ್ಕ್ರೀಸಿಂಗ್ ದ ಟೆಂಪರೇಚರ್. ಸೊ ಇದು ನಾವು ಬೆಸ್ಟ್ ಎಕ್ಸಾಂಪಲ್. ಈ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಮತ್ತು ಥರ್ಮಲ್ ಇಂಟರಾಕ್ಷನ್ ಹೆಂಗ್ ಆಕ್ಟ್ ಮಾಡ್ತಾವ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವು ವಾಟರ್. ಹೌದಾ, when you go on heating the water, when it reaches to the 100 degree Celsius, what happens, water will get converted into water vapor. Means it is converted into gaseous form. Clear? And ಅದನ್ನ ಮತ್ತೆ ಏನಪ್ಪಾ ಅಂದ್ರೆ ಕಂಡೆನ್ಸೇಷನ್ ಅಂತ ವರ್ಡ್ ಯೂಸ್ ಮಾಡ್ತೀವಿ ನಾವು. ಅದೇ ಗ್ಯಾಸಸ್ ಫಾರ್ಮ್ ಇರ್ತದನ್ನ ಮತ್ತೆ ನೀವು ಕೂಲ್ ಮಾಡಿದ್ರೆ ಅದನ್ನ ಒಂದ್ ಕಡೆ ಕಲೆಕ್ಟ್ ಮಾಡ್ಕೊಳ್ಳೋದು, ಆ ಗ್ಯಾಸಸ್ ವೇಪರ್ ಅನ್ನ ಅದನ್ನ ನೀವು ಕೂಲ್ ಮಾಡಿದ್ರೆ ಏನಾಕೈತಿ, ಮತ್ತೆ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ತೈತಿ. ಕ್ಲಿಯರ್? ಸೊ ದಟ್ ಇಸ್ ಹೌ ವಿ ಕ್ಯಾನ್ ಜಸ್ಟ್ ಚೇಂಜ್ ದ ಸ್ಟೇಟ್ ಆಫ್ ಮ್ಯಾಟರ್. ಕ್ಲಿಯರ್? ಅರ್ಥ ಆಗತ್ತಂದ್ರೆ ಸೊ ಅದಕ್ಕೆ ಹೇಳ್ತಾವ ಏನಪ್ಪಾ ಅಂದ್ರೆ ಇದು ನೋಡಿ, ಏನಪ್ಪಾ ಅಂದ್ರೆ when molecular interactions are very weak, ಅದ molecular interaction ಎರಡು ಮಾಲಿಕ್ಯೂಲ್ ನೋಡುವ ವೀಕ್ ಅಟ್ರಾಕ್ಟಿವ್ ಫೋರ್ಸ್ ಇರ್ತಪ್ಪ ಅಂದ್ರೆ ಏನ್ ಮಾಡ್ತೀರ ಅಂದ್ರೆ ಮಾಲಿಕ್ಯೂಲ್ಸ್ ಡು ನಾಟ್ ಕ್ಲಿಂಗ್ ಅಂತ ಹೇಳ್ತಾರೆ. ಅಂದ್ರೆ ದೇ ವಿಲ್ ನಾಟ್ ಕ್ಲೋಸ್ ಟು ಈಚ್ ಅದರ್, ದೇ ವಿಲ್ ನಾಟ್ ಕಮ್ ಕ್ಲೋಸ್ ಟು ಈಚ್ ಅದರ್. ಬಟ್ ಅದನ್ನ ನೀವು ಹೆಂಗ್ ಮಾಡ್ಬೋದಪ್ಪ ಅಂದ್ರೆ ಅಂಡ್ ಟು ಮೇಕ್ ದ ಲಿಕ್ವಿಡ್ ಆರ್ ಸಾಲಿಡ್. ಸೊ ಅವೆರಡು ಕೂಡಂಗಿಲ್ಲ, ಲಿಕ್ವಿಡ್ ಮತ್ತು ಸಾಲಿಡ್ ಆಗ್ಬೇಕಾದ್ರೆ ಅವೆರಡು ಏನು ಬರಂಗಿಲ್ಲ ಇಲ್ರಿ. ಅವು ಬರ್ಬೇಕಾದ್ರೆ ಏನ್ ಮಾಡ್ತೀರಿ ನೀವು, unless thermal energy is reduced by lowering the temperature. thermal energy ಏನಾಗಬೇಕಲ್ಲಿ ಕಡಿಮೆ ಆಗಬೇಕು, ಟೆಂಪರೇಚರ್ ಕಡಿಮೆ ಮಾಡಬೇಕು. ಅರ್ಥ ಆಗತ್ತೈತ್ರಿ? ಸೊ ದಿಸ್ ಇಸ್ ದ ಪಾಯಿಂಟ್. ಇನ್ ನೆಕ್ಸ್ಟ್ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಅಂದ್ರೆ ಹೆಂಗ್ ಆಗ್ಬೇಕು ಅಂದ್ರೆ ಇನ್ಕ್ರೀಸ್ ಆಗ್ತೈತಿ. ಎಲ್ಲಿಂದ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಅಂದ್ರೆ ಒಂದು ಮಾಲಿಕ್ಯೂಲ್ ಮತ್ತು ಇನ್ನೊಂದು ಮಾಲಿಕ್ಯೂಲ್ ಇರುವಂತ ಅಟ್ರಾಕ್ಟಿವ್ ಫೋರ್ಸ್, ದಟ್ ಇಸ್ ಕಾಲ್ಡ್ ಇಂಟರ್ ಮಾಲಿಕ್ಯುಲರ್ ಫೋರ್ಸ್. ಹೌದಾ, ಗ್ಯಾಸ್ ನಿಂದ ಲಿಕ್ವಿಡ್ ಬಂದ್ರೆ ಜಾಸ್ತಿ ಆಗ್ತೈತಿ. ಹೌದ್ರಿ, ಗ್ಯಾಸಸ್ ದೂರ ಇರ್ತಾವ ಪಾರ್ಟಿಕಲ್ಸ್, ಅದನ್ನ ಲಿಕ್ವಿಡ್ ತಗೊಂಡ್ರೆ ಸ್ವಲ್ಪ ಕ್ಲೋಸ್ ಇರ್ತಾವ. ಹೌದಾ, ಇನ್ನು ಅದನ್ನ ಸಾಲಿಡ್ ತಗೊಂಡ್ರಪ್ಪ ಅಂದ್ರೆ ಇನ್ನೂ ಕ್ಲೋಸ್ ಇರ್ತಾವ. ಹೌದ್ರಿ, ಸೊ ದಟ್ ವಿ ಕ್ಯಾನ್ ಗೆಟ್ ಹ್ಯಾವ್ ಸಮ್ ಡೆಫಿನೆಟ್ ಶೇಪ್ ಅಂಡ್ ವ್ಯಾಲ್ಯೂ. ಹೌದ್ರಿ, ಇಟ್ ಇಸ್ ರಿಜಿಡ್ ಅಂಡ್ ವಿಚ್ ಹ್ಯಾಸ್ ಡೆಫಿನೆಟ್ ಶೇಪ್ ಅಂಡ್ ಡೆಫಿನೆಟ್ ಮಾಸ್ ಅಂತ ಹೇಳ್ತೀವಿ. ಹೌದಾ, ಸಾಲಿಡ್ ಬಂದಾಗ ಸೊ ಏನಾಗಿದ್ರಲ್ಲಿ ಪಾರ್ಟಿಕಲ್ಸ್ ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸ್ ಏನಿತ್ತಲ್ಲಿ ದೂರ ಇತ್ತು, ಈ ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸ್ ಕಡಿಮೆ ಆಯ್ತು. ಇಲ್ಲಿ ಪೂರ್ತಿ ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸ್ ಏನಾಗ್ತೀವಿ ನಲ್ಲಿಫೈ ಆಗ್ತದೆ, ಆಲ್ಮೋಸ್ಟ್ ಜೀರೋ ಆಗಿರ್ತಕ್ಕಂಥ. ಅಂದ್ರೆ ಆ ಸ್ಟೇಜ್ ಪಾರ್ಟಿಕಲ್ಸ್ ಒಂದ್ರ ಬಾಜುಕೊಂಡು ಇರ್ತಾವ. ಹೌದ್ರಿ, ಇನ್ನು ನೆಕ್ಸ್ಟ್ ಈ ಕಡೆ ಥರ್ಮಲ್ ಎನರ್ಜಿ ಅವ್ರು ಏನ್ ಮಾಡ್ತಿದ್ರಿ, ಥರ್ಮಲ್ ಎನರ್ಜಿ ಹೆಂಗ್ ಆಕ್ಟ್ ಮಾಡ್ತೈತಿ, ಸಾಲಿಡ್ ಇದ್ದದನ್ನ ಏನ್ ಮಾಡ್ತಪ್ಪ ಲಿಕ್ವಿಡ್ ಮಾಡ್ತದೆ, ಲಿಕ್ವಿಡ್ ಇದ್ದನ್ನ ಗ್ಯಾಸ್ ಮಾಡ್ತದೆ. ಅಂದ್ರೆ ಏನಾಗ್ತಿದ್ರು ಇದು ಈ ತರ ಹೋಗ್ತದೆ. ಹೌದಾ, ಇಟ್ ವಿಲ್ ಕನ್ವರ್ಟೆಡ್ ಆಸ್ ಸಾಲಿಡ್. ಹಾರ್ಡ್ ಇದ್ದನ್ನ ಲಿಕ್ವಿಡ್ ಮಾಡ್ತೈತ್ರಿ, ಲಿಕ್ವಿಡ್ ಇದ್ದನ್ನ ಗ್ಯಾಸ್ ಮಾಡ್ತೈತಿ. ಹೌದಾ, ಅಗೇನ್ ಐಸ್ ಇದ್ದನ್ನ ಸ್ವಲ್ಪ ಹೀಟ್ ಮಾಡಾಕಂದ್ರೆ ಲಿಕ್ವಿಡ್ ಬರ್ತೈತಿ, ಮತ್ತು ಸ್ವಲ್ಪ ಹೀಟ್ ಮಾಡಿದ್ರಪ್ಪ ಅಂದ್ರೆ ಗ್ಯಾಸ್ ಆಗಿ ಕನ್ವರ್ಟ್ ಆಗ್ತೈತಿ. ಹೌದಾ, ದಿಸ್ ಇಸ್ ವಾಟ್ ಅಬೌಟ್ ಥರ್ಮಲ್ ಎನರ್ಜಿ ಅಂತ ಹೇಳ್ತೀವಿ. ಥರ್ಮಲ್ ಎನರ್ಜಿ ಅಂತ ಸಾಲಿಡ್ ಇಂದ ಗ್ಯಾಸ್ ಹೋಗ್ತೈತಿ, ಅದು ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಗ್ಯಾಸ್ ಇಂದ ಸಾಲಿಡ್ ಹೆಚ್ಚಾಕೋತ ಹೋಗೋದು. ಹೌದಾ, ಇದು ಹಿಂಗ್ ಹೋದಂಗೆ ಹೆಚ್ಚಾಕೈತಿ, ಇದು ಹಿಂಗ್ ಹೋದಂಗೆ ಹೆಚ್ಚಾಕೈತಿ. ಅರ್ಥ ಆಗತ್ರಿ? ಕನ್ಫ್ಯೂಷನ್ ಏನಿಲ್ಲ ಅಂತ ತಿಳ್ಕೊಳ್ತೀನಿ ನಾನು. ಹೌದ್ರೆ, ಹೌ ದ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಅಂಡ್ ದ ಥರ್ಮಲ್ ಇಂಟರಾಕ್ಷನ್ಸ್ ವಿಲ್ ಆಕ್ಟ್. ಎರಡು ಯಾವ ತರ ಆಕ್ಟ್ ಮಾಡ್ತಾವಪ್ಪ ಅಂದ್ರೆ ಥರ್ಮಲ್ ಎನರ್ಜಿ ಜಾಸ್ತಿ ಮಾಡಿದ್ರೆ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಕಡಿಮೆ ಆಕೈತಿ. ಅವಾಗ ಏನಾಕೈತಿ, ಸಾಲಿಡ್ ಇದ್ದದ ಲಿಕ್ವಿಡ್ ಆಕೈತಿ, ಲಿಕ್ವಿಡ್ ಇದ್ದದ ಗ್ಯಾಸ್ ಆಕೈತಿ. ಇನ್ನ
ಥರ್ಮಲ್ ಎನರ್ಜಿ ಕಡಿಮೆ ಮಾಡ್ಲಿಪ್ಪ ಅಂದ್ರೆ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಜಾಸ್ತಿ ಆಕೈತಿ. ಅವಾಗ ಗ್ಯಾಸ್ ಇದ್ದ ಲಿಕ್ವಿಡ್ ಆಕೈತಿ, ಲಿಕ್ವಿಡ್ ಇದ್ದ ಸಾಲಿಡ್ ಆಕೈತಿ. ಅರ್ಥ ಆಗತ್ತೆ? ದಿಸ್ ಇಸ್ ಹೌ ದೀಸ್ 2 ಪಾಯಿಂಟ್ಸ್ ವಿಲ್ ಬಿ ಪ್ಲೇಸ್ an important role. Clear? And again I just tell you there are 3 factors which decides the physical state of matter andaga molecular interaction, and next what it is intermolecular force, and next one is thermal energy. These are the 3 factors which decides the physical state of matter. Clear? And as I already told you, the title is what the states of matter, and again so in that we have the subtitle, means in this year we are going to study about the gases and liquids. Clear? And again I want to tell you another one important thing is a liquid state is removed from your syllabus as per the new syllabus. Clear? It is 30% reduced. Clear? Due to the COVID-19, so it is reduced. So from that you will not get the liquid state. Liquid state ಅನ್ನುವಂತ ಪೋರ್ಷನ್ ಅನ್ನು ಹಾರಿಸಿದ್ದಾರೆ. ಈ ಕೋವಿಡ್ ಸಲುವಾಗಿ 30% ರೆಡ್ಯೂಸ್ ಆಗಿದೆ. ಹೌದ್ರೆ ಇರುವಂತ ಪೋರ್ಷನ್ 30% ಕಡಿಮೆ ಮಾಡಿದರು. ಹೌದಾ? I think you might have seen the what it is syllabus copy as madam has sent to you. Madam ಕಳಿಸಿದ್ರೆ ಗ್ರೂಪಿಗೆ ಅದನ್ನು ಬಹುಶಃ ಅಬ್ಸರ್ವ್ ಮಾಡಿರ್ಬೋದು ಅನ್ಕೊಳ್ತೀನಿ ನಾನು. ಸೊ ಅಲ್ಲಿ ನಿಮಗೆ ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ ಚಾಪ್ಟರ್ ಇಲ್ರಿ, ಅದ್ರ ಮತ್ತೆ ಪ್ರತಿ ಚಾಪ್ಟರ್ ಅಂದ್ರೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಅನ್ನ ರಿಮೂವ್ ಮಾಡ್ಕೊಂಡು ಹೋಗಿದ್ದಾರೆ. ಅದರೊಳಗೆ ಈ ಚಾಪ್ಟರ್ ಎಸ್ಪೆಷಲಿ ಈ ಚಾಪ್ಟರ್ ಅನ್ನ ತಗೊಂಡ್ರೆ ಏನಾಗಿತ್ತು ಅಲ್ಲಿ ಗ್ಯಾಸ್ ಅಂಡ್ ಲಿಕ್ವಿಡ್ ಬೋತ್ ವಿ ವಾಂಟ್ ಟು ಸ್ಟಡಿ ಇನ್ ದಿಸ್ ಚಾಪ್ಟರ್, ಬಟ್ ದ ಲಿಕ್ವಿಡ್ ಸ್ಟೇಟ್ ಇಸ್ ರಿಮೂವ್ಡ್ ಫ್ರಮ್ ದಿಸ್. ಹೌದ್ರೆ ಬರೀ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಗ್ಯಾಸಸ್ ಬಗ್ಗೆ ಅಷ್ಟು ಸ್ಟಡಿ ಮಾಡ್ತೀರಿ. ಅರ್ಥ ಆಗತ್ತಿದ್ರೆ? ಸೊ ಲಿಕ್ವಿಡ್ ಸ್ಟೇಟ್ ಅನ್ನ ತೆಗೆದು ಬಿಟ್ಟಿದ್ದಾರೆ ಓನ್ಲಿ ಫಾರ್ ದಿಸ್ ಇಯರ್ ಅಷ್ಟೇ, ಈ ವರ್ಷದ ಮಟ್ಟಿಗೆ. ಅರ್ಥ ಆಗತ್ತಿದ್ರೆ? ಓಕೆ. ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್ means that is what we have just came to the real what is topic. This is all about the what introduction. ಅಂದ್ರೆ ಏನ್ರಿ ಇದೆಲ್ಲಾನು ಯೂಸ್ಲೆಸ್ ಅಂದ್ರೆ ಅಲ್ಲ, this is also useful. If you come to know the value of this one, you have to understand this one first. ಇದಕ್ಕೆ ನಮ್ಗೆ ಏನೇ ಬೆಲೆ ಗೊತ್ತಾಗಬೇಕಾಗಿತ್ತು ಅಂದ್ರೆ ಇದೆಲ್ಲ ಮೊದಲು ನಮ್ಗೆ ಗೊತ್ತಿರಬೇಕು. ಹೌದಾ? ಸೊ ಇದೆಲ್ಲ ನಿಮ್ಗೆ ಹೈಸ್ಕೂಲ್ ಲೆವೆಲ್ದಾಗ ಎಲ್ಲಿ ಇರಲಿಲ್ಲ, ಈಗಿನಪ್ಪ ಜಾಸ್ತಿ ಸ್ಟ್ರೆಸ್ ಕೊಟ್ಟು ಹೇಳ್ತಾರಲ್ಲ. ಯಾಕಪ್ಪ ಅಂತಂದ್ರೆ ಇದು ನಮಗೆ ಡಿಸೈಡ್ ಮಾಡ್ತೈತಿ. ಕ್ಲಿಯರ್? ಸೊ ಓಕೆ, ಮೂವಿಂಗ್ ಟು ದ ವಾಟ್ ನೆಕ್ಸ್ಟ್ ಒನ್ ದ ಗ್ಯಾಸಿಯಸ್ ಸ್ಟೇಟ್. ಗ್ಯಾಸಿಯಸ್ ಸ್ಟೇಟ್ ಅಂತ ಬಂದಾಗ ಸೊ ಕಾಮನ್ ಏನ್ ಹೇಳ್ತೀವಿ ನಾವು, ಸೊ ವಿ ಜಸ್ಟ್ ಲುಕ್ ಅಟ್ ಅವರ್ ಎನ್ವಿರಾನ್ಮೆಂಟ್. ಅಟ್ಮಾಸ್ಫಿಯರ್ ನಾವು ತಗೊಂಡಾಗ ಸೊ ಅಟ್ಮಾಸ್ಫಿಯರ್ ಲೋವರೆಸ್ಟ್ ಅಂದ್ರೆ ನಮ್ಮ ನಿಯರೆಸ್ಟ್ ಇರುವಂತ ಒಂದು ಲೇಯರ್ ಐತೆ, ಅದೇನ್ ಕರಿತೀವಿ ಟ್ರೋಪೋಸ್ಫಿಯರ್ ಅಂತ ಕರಿತೀವಿ. ಹೌದಾ? ಸೊ ಇನ್ ದಟ್ ಟ್ರೋಪೋಸ್ಫಿಯರ್ ವಿ ಹ್ಯಾವ್ ಆಲ್ ದ ಮಿಕ್ಸ್ಚರ್ ಆಫ್ ಗ್ಯಾಸಸ್. ಸೊ ಇಲ್ಲೇ ನಮಗೇನಪ್ಪ ಬೇಕಾದಂತ ಗ್ಯಾಸ್ ಎಲ್ಲ ಸಿಗ್ತೈತ್ರಿ. ಕ್ಲಿಯರ್? ಸೊ ಎನಿ ಪರ್ಸನ್ ಆರ್ ಎನಿ what does thing, if you want to be survive in the world, there is 3 needs. Clear? That we can say that what it is food, water and shelter. Nothing but food. In that food we can get have the air also. ಹೌದ್ರಿ? ಯಾವುದೋ ಒಂದು ವ್ಯಕ್ತಿ ಅಥವಾ ಯಾವುದೋ ಒಂದು ವಸ್ತು ಬದುಕಬೇಕಾದ್ರೆ, ಯಾವುದೋ ಒಂದು ಜೀವಿ ವಸ್ತು ಅಥವಾ ಯಾವುದೋ ಒಂದು ಜೀವಿ ಬದುಕಬೇಕಾದ್ರೆ ಏನ್ ಬೇಕು ಅದಕ್ಕೆ ಆಹಾರ ಬೇಕು, ಆಹಾರ ಜೊತೆಗೆ ನೀರು ಬೇಕು, ಆ ನೀರ್ ಜೊತೆಗೆ ಮತ್ತೆ ಏನ್ ಬೇಕು, ಏನೋ ಇಂಪಾರ್ಟೆಂಟ್ ಥಿಂಗ್ ಇಸ್ ಏರ್ ಇಸ್ ಇಂಪಾರ್ಟೆಂಟ್. ಎಸ್ಪೆಷಲಿ ಹ್ಯೂಮನ್ ಬೀಯಿಂಗ್ಸ್ ಅಂತ ತಗೊಂಡಾಗ ನಾವು ಆಕ್ಸಿಜನ್ ಬಹಳಷ್ಟು ಇಂಪಾರ್ಟೆಂಟ್ ಆಗೈತ್ರಿ, ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಗ್ಯಾಸಿಯಸ್ ಫಾರ್ಮ್. ಈ ಆಕ್ಸಿಜನ್ ಆಗೈತಿ ಅಂದ್ರೆ ಗ್ಯಾಸಿಯಸ್ ಫಾರ್ಮ್ ಆಗೈತ್ರಿ. ಹೌದಾ? ವಿ ಇನ್ಹೇಲ್ ದ ಆಕ್ಸಿಜನ್ ಅಂಡ್ ವಿ ವಾಟ್ ಲೀವ್ ಔಟ್ ದ ವಾಟ್ ಕಾರ್ಬನ್ ಡೈಆಕ್ಸೈಡ್. ನಾವು ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬಿಡಾಕತ್ತೀವಿ. ಹೌದಾ? ಸೊ ಎರಡೂ ಗ್ಯಾಸಿಯಸ್ ಫಾರ್ಮ್ ಅದಾವ. ಕ್ಲಿಯರ್? ಬಟ್ ಯೂಶುವಲ್ ಏನಂತ ನಮಗೆ ನಾವು ಬೇಕಾಗಿರುವಂತ ಎಲ್ಲಾ ಏರ್ ಅನ್ನ ಏನ್ ಮಾಡೋದಪ್ಪ ಟ್ರೋಪೋಸ್ಫಿಯರ್ ಅನ್ನು ಸಪ್ಲೈ ಮಾಡಾಕತ್ತೈತಿ. ಸೊ ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ಸಿ ಆಫ್ ಓಸಿಯನ್ ಆಫ್ ಗ್ಯಾಸಸ್ ಅಂತ ಹೇಳ್ಬೋದು. ಅಂದ್ರೆ ಬಹಳಷ್ಟು ಗ್ಯಾಸಸ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಅದಾವ್ರಿ. ಆ ಒಂದು ಗ್ಯಾಸಸ್ ಒಳಗೆ ನಾವೇನ್ ಮಾಡಾಕತ್ತೀವಿ ಬದುಕಾಕತ್ತಿದ್ದೀವಿ. ಕ್ಲಿಯರ್? ಸೊ ವೇರ್ ಇನ್ ದ ಟ್ರೋಪೋಸ್ಫಿಯರ್ ಅಂತ ಹೇಳ್ತೀವಿ ನಾವು. ಹೌದಾ? ಇಟ್ ಇಸ್ ದ ಲೋವೆಸ್ಟ್ ಪಾರ್ಟ್ ಆಫ್ ದ ಅಟ್ಮಾಸ್ಫಿಯರ್ ಫ್ರಮ್ ದ ಅರ್ತ್ ಸರ್ಫೇಸ್. ಅರ್ತ್ ನಿಂದ ಅಗದಿ ಕೆಳಮಟ್ಟದಾಗ ಇರೋದು ಯಾವಪ್ಪ ಅಂದ್ರೆ ಟ್ರೋಪೋಸ್ಫಿಯರ್ ಐತಿ. ಇಟ್ ಇಸ್ ಅಗೇನ್ ದ ವಾಟ್ by the what gravitational force it is there. ಅಲ್ಲಿ ಏನಪ್ಪ ಅಂದ್ರೆ ಒಂದು gravitational force ಆಕ್ಟ್ ಮಾಡೋದ್ರ ಇದರ ಮೇಲೆ. ಹೌದಾ? and next it will contains the what usually dioxygen ಇದರಲ್ಲಿ, nitrogen ಐತಿ, ಕಾರ್ಬನ್ ಡೈಆಕ್ಸೈಡ್ ಐತಿ, ವಾಟರ್ ವೇಪರ್ ಐತಿ, ಡಸ್ಟ್ ಪಾರ್ಟಿಕಲ್ ಐತಿ. ಸೊ ಮತ್ತೆ ಬೇರೆ 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 ಏನಪ್ಪ ಅಂದ್ರೆ ಗ್ಯಾಸಸ್ ಮಾಲಿಕ್ಯೂಲ್ಸ್ ಇರ್ತಾವ. ಅಂದ್ರೆ ಯೂಶುವಲಿ ಏನಪ್ಪ ಅಂದ್ರೆ ಇದು ಇಂಪಾರ್ಟೆಂಟ್ ಜಾಸ್ತಿ ಐತಿ ನಮ್ದು. ಡೈಆಕ್ಸಿಜನ್ means with this only we have the ozone layer which is protects from the ultraviolet rays coming out from the sun. ಹೌದ್ರಿ? ಸೊ ಇದು ಏನ್ ಮಾಡಾಕತ್ತಂದ್ರೆ ಓಝೋನ್ ಲೇಯರ್ ಆಗಿ ಏನ್ ಮಾಡಾಕತ್ತೈತ್ರಿ ಕಾಯಾಕತ್ತೈತಿ. ಅದರಿಂದ
ಅಲ್ಟ್ರಾ ವೈಲೆಟ್ ರೇಸ್, ಇದರಿಂದ ಸೂರ್ಯನಿಂದ ಬರುವಂತ ನೇರಳಾತೀತ ಕಿರಣಗಳು ಅಂತ ಹೇಳ್ತಾರೆ ಕನ್ನಡದಾಗ. ಆ ಒಂದು ನೇರಳಾತೀತ ಕಿರಣ ಅಂದ್ರೆ ಯಾವ್ದು ನಮ್ಮನ್ನು ರಕ್ಷಿಸ್ತಾ ಇದ್ರಿ, ಆ ಓಝೋನ್ ಲೇಯರ್ ರಕ್ಷಿಸ್ತಾ ಐತಿ. ಅದ್ರ ಜೊತೆಗೆ ಮತ್ತೆ ಯಾವಪ್ಪ ನೈಟ್ರೋಜನ್ ಅಂತ ನಾವು ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಕಾಮನ್ಲಿ ಹೇಳಾಕತ್ತಿದ್ದು, ಆಮೇಲೆ ವಾಟರ್ ವೇಪರ್ ಇರ್ತೈತಿ, ಡಸ್ಟ್ ಪಾರ್ಟಿಕಲ್ ಇರ್ತೈತಿ, ಸೊ ಆನ್. ಸೊ ದಿಸ್ ಇಸ್ ಆಲ್ ಅಬೌಟ್ ವಿ ಫೈಂಡ್ ಇನ್ ದ ಟ್ರೋಪೋಸ್ಫಿಯರ್. ಇಷ್ಟೆಲ್ಲ ನಮ್ಗೆ ಎಲ್ಲಿ ಸಿಗ್ತೈತಿ ಅಂದ್ರೆ ಟ್ರೋಪೋಸ್ಫಿಯರ್ ಒಳಗೆ ಸಿಗ್ತೈತಿ, ಹೌದಾ. ಇನ್ನು ನಾವು ಪಿರಿಯಾಡಿಕ್ ಟೇಬಲ್ ನೋಡಿದ್ವಿ ಅಂದ್ರೆ, ಹೌದಾ, this chapter already almost completed. So if you just look at the periodic table, there are how many elements are there? 118 elements are there. So in that 118 elements we have 11 elements which are in the gaseous form. ಅಲ್ಲಿ ಅವರು ನಮಗೆ periodic table ಟೋಟಲ್ 118 ಎಲಿಮೆಂಟ್ಸ್ ಒಳಗ ಧಾತುಗಳ ಒಳಗ. ಸೊ ಟೋಟಲ್ ಎಷ್ಟು 11 ಧಾತುಗಳು ಹೆಂಗದಾವ್ರಿ ಗ್ಯಾಸಿಯಸ್ ಫಾರ್ಮ್ ಒಳಗ ಅದಾವ, ಅಂದ್ರೆ ಅನಿಲ ರೂಪದಲ್ಲಿ ಅದಾವ್ರಿ. ಹೌದಾ, ಯಾವ ಅಂತ ನೋಡಿದಾಗ ಫಸ್ಟ್ ಒನ್ ಇಸ್ ಹೈಡ್ರೋಜನ್, ನೆಕ್ಸ್ಟ್ ಒನ್ ಇಸ್ ಆಕ್ಸಿಜನ್, ನೆಕ್ಸ್ಟ್ ಒನ್ ಇಸ್ ನೈಟ್ರೋಜನ್, ಫ್ಲೋರಿನ್, ಕ್ಲೋರಿನ್, ಅಂಡ್ ನೆಕ್ಸ್ಟ್ ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝೆನಾನ್, ರೇಡಾನ್. ಇಷ್ಟು ಏನಪ್ಪ ಅಂದ್ರೆ ನಮ್ಗೆ ಎಷ್ಟು ಅಂದ್ರೆ 1 2 3 4 5 6 7 8 9 10 11. So there are the 11 elements which are present in the gaseous form in the periodic table. ಹೌದ್ರಿ, ಇವೆಲ್ಲ ಅಂತ ಏನಪ್ಪ ನಿಮ್ಗೆ ನೋಬೆಲ್ ಗ್ಯಾಸಸ್ ಬರ್ತಾವ. ಕ್ಲಿಯರ್ ರೀ, ಇಲ್ಲಿಂದ ಇವೆಲ್ಲ ಏನಪ್ಪ ಇವೆಲ್ಲ ನೋಬೆಲ್ ಗ್ಯಾಸಸ್, ಹೌದಾ, ವಿಚ್ ಆರ್ ಪ್ರೆಸೆಂಟ್ ಇನ್ ದ 18th ಗ್ರೂಪ್ ಆಫ್ ದ ಪಿರಿಯಾಡಿಕ್ ಟೇಬಲ್. ಹೌದ್ರಿ, 18ನೇ ಗ್ರೂಪ್ ನಾಗ ಬರುವಂತ ಎಲಿಮೆಂಟ್ಸ್ ಇವೆಲ್ಲ. ಕ್ಲಿಯರ್, 1 2 3 4 5 6 ಎಲಿಮೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ 18th ಗ್ರೂಪ್ ಓನ್ಲಿ. 6 ಎಲಿಮೆಂಟ್ಸ್ ನಮಗೆ 18th ಗ್ರೂಪ್ ನಾಗ ಅದಾವು. ಅದನ್ನ ಬಿಟ್ಟು ಮತ್ತೆ ಯಾವಪ್ಪ ಅಂದ್ರೆ ನಾರ್ಮಲಿ ಹೈಡ್ರೋಜನ್ ಐತಿ, ಆಕ್ಸಿಜನ್ ಐತಿ, ನೈಟ್ರೋಜನ್ ಐತಿ, ಫ್ಲೋರಿನ್ ಐತಿ, ಕ್ಲೋರಿನ್ ಐತಿ. So these are the elements which are present in the gaseous form ಅಂತ ಹೇಳ್ತೀವಿ. ಹೌದ್ರಿ, ಸೊ in gases the force of interaction, ಹೌದ್ರಿ, ಇದನ್ನ ಹೇಳ್ತೀವಿ ಸಿಂಪ್ಲೆಸ್ಟ್ ಸ್ಟೇಟ್ ಆಫ್ ಮ್ಯಾಟರ್ ಅಂತ ಹೇಳ್ತೀವಿ. ಗ್ಯಾಸ್ ಅನ್ನ ಹೆಂಗ್ ಹೇಳ್ತೀವಿ ಅಂದ್ರೆ ಸಿಂಪ್ಲೆಸ್ಟ್ ಸ್ಟೇಟ್ ಆಫ್ ಮ್ಯಾಟರ್, ಅಂದ್ರೆ ಮೂರಕ್ಕಿಂತಲೂ ಅಗದಿ ಸಿಂಪಲ್ ಆಗಿರೋದು. ಅಂದ್ರೆ ಏನ್ರಿ, ಯಾವುದೇ ತರ ಜಾಸ್ತಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರಂಗಿಲ್ಲ, ಮಾಲಿಕ್ಯೂಲ್ಸ್ ನಡುವೆ ಫ್ರೀ ಆಗಿರೋದು ಅಂತೇಳಿ. ಹೌದಾ, ಡೆಫಿನೆಟ್ ಶೇಪ್ ಇರಂಗಿಲ್ಲ, ಡೆಫಿನೆಟ್ ವ್ಯಾಲ್ಯೂಮ್ ಇರಂಗಿಲ್ಲ. It will just occupy the what volume of the what container. So ನಾವು ಎಲ್ಲಿ ಹಾಕ್ತೀವಿ ಅದರ ಶೇಪ್ ತಗೊಂಡ್ಬಿಡ್ತೈತೆ ವಾಟ್. ಹೌದಾ, ಈ ರೂಮ್ನಾಗ ಎಷ್ಟು ಇದೆಲ್ಲ ಕಡೆ ಗಾಯ ಇರ್ತದೆ, ಎಲ್ಲಿ ಬೇಕಾದ್ರೆ ಗಾಯ ಇರ್ತೈತಿ. ಹೌದಾ, ಸೊ ಹಂಗೆ ಏನು ಮಾಡಿದ್ರೆ ಡೆಫಿನೆಟ್ ಹ್ಯಾಸ್ ಇಟ್ ಡಸಂಟ್ ಹ್ಯಾವ್ ಡೆಫಿನೆಟ್ ಶೇಪ್ ಅಂಡ್ ವ್ಯಾಲ್ಯೂಮ್. ಕ್ಲಿಯರ್, ಸೊ ದಟ್ ಇಟ್ ಇಸ್ ಕಾಲ್ಡ್ ಅಸ್ ಸಿಂಪ್ಲೆಸ್ಟ್ ಸ್ಟೇಟ್ ಆಫ್ ಮ್ಯಾಟರ್ ಅಂತ ನಾವು ಕರಿತೀವಿ. ಕ್ಲಿಯರ್, ನೆಕ್ಸ್ಟ್ in the gases the force of interaction between the molecules are very negligible ಅಂತ ಹೇಳ್ತಾರೆ. ಹೌದಾ, ಎರಡು ಮಾಲಿಕ್ಯೂಲ್ಸ್ ಏನು ಇರುತ್ತೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಹೆಂಗಿರ್ತೈತಿ, ಇಂಟರ್ ಮಾಲಿಕ್ಯುಲರ್ ಇಂಟ್ರಾಕ್ಷನ್ ಅಂತ ಹೇಳ್ತಾರೆ. ಅಥವಾ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಹೆಂಗಿರ್ತೈತಿ ಅಂದ್ರೆ ಬಹಳಷ್ಟು ನೆಗ್ಲಿಜಿಬಲ್ ಇರ್ತದೆ, ಅಥವಾ ನಾವು ಜೀರೋ ಅಂತ ಹೇಳಿದ್ರು ಓಕೆ. ಹೌದಾ, ಅಂದ್ರೆ ಯಾವುದೋ ತರ ಏನಪ್ಪ ಅಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರಂಗಿಲ್ಲ. ಸೊ ಆಲ್ಮೋಸ್ಟ್ ಫ್ರೀ ಆಗಿ ರೊಟೇಟ್ ಆಗಿರ್ತೈತಿ, ಫ್ರೀ ಆಗಿ ಮೂವ್ಮೆಂಟ್ ಆಗಿರ್ತೈತಿ. ಕ್ಲಿಯರ್, and next one is what are the physical properties of gases. So physical properties ಏನು gases ಅಂತಂದ್ರೆ, so ಇದು ನಾವು ಬೆಸ್ಟ್ one of the most important physical property. Gases are highly compressible ಅಂತ ಹೇಳ್ತೀವಿ. ಹೌದಾ, ನೋಡ್ರಿ, ಸಾಲಿಡ್ ಅಂಡ್ ಲಿಕ್ವಿಡ್ಸ್ ಆರ್ highly incompressible ಅಂತ ಹೇಳ್ತೀವಿ. ಹೌದಾ, ಸಾಲಿಡ್ ಘನ ಮತ್ತು ದ್ರವವನ್ನ ಕಾಂಪ್ರೆಸ್ ಮಾಡಕ್ ಸಾಧ್ಯ ಇಲ್ಲ. ಹೌದಾ, ದೇ ಆರ್ highly uncompressible ಅಂತ ಹೇಳ್ತೀವಿ. ಬಟ್ ಅದ ಇದನ್ನ ತಗೊಂಡಾಗ ಗ್ಯಾಸಸ್ ಅನ್ನ ದೇ ಆರ್ ಹೈಲಿ ಕಾಂಪ್ರೆಸಿಬಲ್ ಅಂತ ಹೇಳ್ತೀವಿ. ಹೌದಾ, ಅದಕ್ಕೆ ಏನಪ್ಪ LPG, liquefied petroleum gas, usually that is present in the cylinder, that is present in the gaseous form actually. ಹೌದಾ, ನೀವು ನೋಡ್ಬೋದು ಸಿಲಿಂಡರ್ ಸ್ವಲ್ಪ ಅಳಗಾಡಿಸಿದ್ರೆ ನಮ್ಗೆ ನೀರು ಇದ್ದಂಗೆ ಅನಿಸ್ತದೆ, ಒಳಗೆ ಒಂದು ಲಿಕ್ವಿಡ್ ಇದ್ದಂಗೆ ಅನಿಸ್ತೈತಿ. ಸ್ವಲ್ಪ ಶೇಕ್ ಮಾಡಿ ನೋಡ್ಬೋದು ನಾವು. ಬಟ್ ಅದನ್ನ ರಿಮೂವ್ ಮಾಡಿ ಹೊರಗೆ ಬಿಟ್ಟಾಗ ಏನಾಗ್ತದೆ, ಗ್ಯಾಸಸ್ ಒಳಗೆ ಇರ್ತೈತಿ. ಅಂದ್ರೆ ಇಟ್ ಇಸ್ ಹೈಲಿ ಕಾಂಪ್ರೆಸ್ಡ್, ಆಕ್ಚುಲಿ ಬಹಳಷ್ಟು ಕಾಂಪ್ರೆಸ್ ಮಾಡಿರ್ತಾರೆ ಅದನ್ನ. ಹೌದಾ, then it has converted as a liquid form. Then when you remove it, it will just automatically fraction of second it will convert it as a gaseous form. Just ನೀವು ಓಪನ್ ಮಾಡಿಕೊಳ್ಳಿ ಗ್ಯಾಸ್ ಆಗಿ ಕನ್ವರ್ಟ್ ಆಗ್ತೈತ್ರಿ. ಅದನ್ನ ಅಷ್ಟು ಏನಪ್ಪ ಅಂದ್ರೆ ಕಾಂಪ್ರೆಸ್ ನಾವು ಮಾಡಬಹುದು. ಅದಕ್ಕೆ ಹೈಲಿ ಕಾಂಪ್ರೆಸೇಬಲ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಹೌದಾ, ಎನಿ ಗ್ಯಾಸ್ ಐಟಂటే ಇಟ್ ಇಸ್ ಹೈಲಿ ಕಾಂಪ್ರೆಸೇಬಲ್ ಅಂತ ಹೇಳ್ತಾರೆ. ನೆಕ್ಸ್ಟ್, gases exert pressure equally in all directions ಅಂತ ಹೇಳ್ತಾರೆ. ಇದು ಇಂಪಾರ್ಟೆಂಟ್ ಪಾಯಿಂಟ್ ಅದ. gases exert pressure equally in all directions ಅಂತ. ಹೌದ್ರಿ, ಫಾರ್ ಎಕ್ಸಾಂಪಲ್ ನಾವು ತಗೊಂಡ್ರೆ ನಾವು ಒಂದು ಪಿಸ್ಟನ್ ತಗೊಂಡ್ರೆ ಎಕ್ಸಾಂಪಲ್. ಸೊ ಪಿಸ್ಟನ್ ಯು ಆಲ್ರೆಡಿ ಹರ್ಡ್.
Clear? Means this is one container, clear, which has a what? Piston here. ಹೌದ್ರಿ. ಸೊ ಅದೊಂದು ಪಿಸ್ಟನ್ ಐತಿ ಅದ ಇಲ್ಲಿ ಏನ್ ಮಾಡಿ ನೀವು ಒಂದಿಷ್ಟು ಗ್ಯಾಸಸ್ ಮಾಲಿಕ್ಯೂಲ್ಸ್ ಹಾಕಿದಿರಪ್ಪ. There are some gaseous molecules. If we apply the piston, ಅಂದ್ರೆ ನೀವು ಯಾವಾಗ ಮಾಡ್ತೀರಿ ಪಿಸ್ಟನ್ ಅನ್ನ ಈಗ ಡೌನ್ವರ್ಡ್ ಅನ್ನು ಪ್ರೆಸ್ ಮಾಡ್ಬಿಟ್ಟ ಹಿಂಗೆ, ಹೌದಾ? ಈ ಪಿಸ್ಟನ್ ಅನ್ನ ಡೌನ್ವರ್ಡ್ ಪ್ರೆಸ್ ಮಾಡಿ ಇಲ್ಲಿ ತನಕ ಪ್ರೆಸ್ ಮಾಡ್ರಿ ಅಂತ ತಿಳ್ಕೊಳ್ರಿ, ಹೌದಾ? ಇಲ್ಲಿ ತನಕ ಪ್ರೆಸ್ ಮಾಡಿದ್ರಪ್ಪ ಅಂದ್ರೆ ಇದು ಪ್ರೆಷರ್ ಹಿಂಗೆ ಎಷ್ಟು ತಗೊಳಂಗಿಲ್ಲ. It will take the pressure in all the directions ಅಂತ ಹೇಳ್ತಾರೆ. ಸೊ ಎಲ್ಲಾ ಕಡೆ ನೀವು ಮಾಡೋದ್ರಿಂದ ಅಂದ್ರೆ ಪ್ರೆಷರ್ ಅನ್ನು ತಗೊಳ್ತೀವಿ. ಬರೀ ಇಲ್ಲಿಂದ ಅಷ್ಟೇ ತಗೊಳಂಗಿಲ್ಲ, ಇಲ್ಲಿ ಅಷ್ಟೇ ಪ್ರೆಷರ್ ತಗೊಳಂಗಿಲ್ಲ. ಏನ್ ಮಾಡೋದ್ರಿ ಇಟ್ ವಿಲ್ ಟೇಕ್ ದ ಪ್ರೆಷರ್ ಇನ್ ಆಲ್ ಡೈರೆಕ್ಷನ್ಸ್ ಅಂತ ಹೇಳ್ತಾರೆ. ಹೌದ್ರೆ ಎಲ್ಲಾ ದಿಕ್ಕಿನ ಏನ್ ಮಾಡ್ತದ ಪ್ರೆಷರ್ ಅನ್ನ ತಗೊಳ್ತೈತಿ, ಹೌದಾ? ನಾವು ಬರೀ ಈ ಕಡೆ ಒತ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಅಷ್ಟೇ ತಗೊಳಂಗಿಲ್ಲ, ಪ್ರೆಷರ್ ಎಲ್ಲಾ ಕಡೆನೂ ಪ್ರೆಷರ್ ತಗೊಳ್ತೈತಿ, ಹೌದಾ? ಸೊ ಅದಕ್ಕಾಗಿ ನೀವು ಟ್ಯೂಬ್ ನೋಡ್ಬೋದು ನಾವು, ಅಂದ್ರೆ ಹೌದ್ರಿ ನಾವು ಟ್ಯೂಬಿಗೆ ಹವಾ ಹಾಕ್ಬೇಕು. ಅದು ಏನ್ ಹಾಕಿದ್ರು, ಸೊ ನಾವು ಕೆಳಗಡೆ ಎಷ್ಟು ಹಾಕ್ತಿರ್ತೀವಿ ಅದಷ್ಟೇ ಫಿಲಪ್ ಆಗಂಗಿಲ್ಲ, ಟೋಟಲ್ ಎಲ್ಲ ನೀರೆಲ್ಲ ಫಿಲಪ್ ಹಾಕಿರ್ತಿದ್ವಿ, ಹೌದಾ? ಮೀನ್ಸ್ ವಾಟ್ ಇಟ್ ವಿಲ್ ಟೇಕ್ ದ what it is pressure in all the direction. ಅದು ಈಕ್ವಲ್ ಆಗಿ ತಗೊಳ್ತೈತೆ ಮತ್ತೆ ಅದು, ಹೌದಾ? ಇಟ್ ವಿಲ್ ಟೇಕ್ ಪ್ರೆಷರ್ ಇನ್ ಈಕ್ವಲಿ, ಒಂದ್ ಕಡೆ ಹೆಚ್ಚು ಒಂದ್ ಕಡೆ ಕಡಿಮೆ ತಗೊಳಂಗಿಲ್ಲ. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ದ ಗ್ಯಾಸ್. ಕ್ಲಿಯರ್? ನೆಕ್ಸ್ಟ್, gases have much lower density than the solid and liquid. ಗ್ಯಾಸ್ ಏನ್ ಮಾಡ್ತೈತಪ್ಪ ಅಂದ್ರೆ ಸ್ವಲ್ಪ ಏನಪ್ಪ ಅಂದ್ರೆ ಲಿಕ್ವಿಡ್ ಏನ್ ಮಾಡಿದ್ರೆ ಕಡಿಮೆ ಡೆನ್ಸಿಟಿಯನ್ನು ಹೊಂದೈತೆ ಅಂತ ಹೇಳ್ತಾರೆ, ಹೌದ್ರೆ? ಕಂಪೇರ್ಡ್ ಟು ಸಾಲಿಡ್ ಅಂಡ್ what is liquid, ಇವೆರಡು ಕಂಪೇರ್ ಮಾಡಿದಾಗ ಡೆನ್ಸಿಟಿ, ಗ್ಯಾಸ್ ಡೆನ್ಸಿಟಿ ಏನಪ್ಪ ಅಂದ್ರೆ ಬಹಳಷ್ಟು ಕಡಿಮೆ ಐತಿ. ಅದಕ್ಕಾಗಿ ಅದೇನಪ್ಪ ಅಂದ್ರೆ ಮೇಲ್ಗಡೆ ಐತಿ, ಹೌದಾ? ಡೆನ್ಸಿಟಿ ಕಡಿಮೆ ಇರೋದಕ್ಕಾಗಿ ಏನಪ್ಪ ಅಂದ್ರೆ ವಾತಾವರಣದ ಮೇಲ್ಗಡೆ ಐತಿ ನಮ್ಗೆ, ಹೌದಾ? ಸೊ ಇಟ್ ಹ್ಯಾಸ್ ಮಚ್ ಲೋವರ್ ಡೆನ್ಸಿಟಿ ಅಂತ ಹೇಳ್ತಾರೆ, ಬಹಳಷ್ಟು ಕಡಿಮೆ ಡೆನ್ಸಿಟಿ ಐತಿ. ಇದಕ್ಕೆ ಕಂಪೇರ್ ಮಾಡಿದ್ರೆ ಈ ಸಾಲಿಡ್ ಮತ್ತು ಲಿಕ್ವಿಡ್ ಅನ್ನ ಕಂಪೇರ್ ಮಾಡಿದಾಗ ಬಹಳಷ್ಟು ಕಡಿಮೆ ಡೆನ್ಸಿಟಿ ಐತಿ. ನೆಕ್ಸ್ಟ್, ದ ಗ್ಯಾಸಸ್ ಡಸ್ ನಾಟ್ ಹ್ಯಾವ್ ಫಿಕ್ಸ್ಡ್ ವ್ಯಾಲ್ಯೂಮ್ ಅಂಡ್ ಶೇಪ್. ಪಾಯಿಂಟ್ ಆಗಲೇ ಆಗಿದ್ರಿ. ಸೊ ಗ್ಯಾಸ್ಗೆ ಯಾವುದೋ ತರ ಫಿಕ್ಸ್ ಆಗಿರುವಂತ ವ್ಯಾಲ್ಯೂಮ್ ಇಲ್ಲ, ಮತ್ತೆ ಫಿಕ್ಸ್ ಆಗಿರುವಂತ ಏನಪ್ಪ ಅಂದ್ರೆ ಅವಾರ್ಡ್ ಶೇಪು ಇಲ್ಲ. ಸೊ ನೀವು ಎದ್ರಾಗ ಹಾಕ್ತಿಲ್ಲ ಅದ್ರ ಶೇಪ್ ತಗೋತೈತಿ. ಬಲೂನ್ ಫಿಲಪ್ ಮಾಡಿ ಬಲೂನ್ ಶೇಪ್ ತಗೋತೈತಿ. ಸೊ ಈ ರೂಮ್ ನ ಹಾಕಿದ್ರೆ ರೂಮ್ ಶೇಪ್ ತಗೋತೈತಿ, ಹೌದಾ? ಇಟ್ ಡಸಂಟ್ ಹ್ಯಾವ್ ಎನಿ ಡೆಫಿನೆಟ್ ಶೇಪ್ ಅಂಡ್ ವ್ಯಾಲ್ಯೂಮ್ ಅಂತ ಹೇಳ್ತಾರೆ. ಸೊ ಲಾಸ್ಟ್ ಏನಪ್ಪ ಅಂದ್ರೆ ಗ್ಯಾಸ್ ಮಿಕ್ಸ್ ಇವನ್ಲಿ ಅಂಡ್ ಕಂಪ್ಲೀಟ್ಲಿ ಅಂತ ಹೇಳ್ತಾರೆ. ಇದು ಇಂಪಾರ್ಟೆಂಟ್ ಮಾತ್ರ. ಗ್ಯಾಸ್ ಮಿಕ್ಸ್ ಇವನ್ಲಿ ಅಂಡ್ ಕಂಪ್ಲೀಟ್ಲಿ. ಈ ಗ್ಯಾಸ್ ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರೆ ಎಲ್ಲದ್ರ ಜೊತೆ ಕಾಮನ್ ಆಗಿ ಮಿಕ್ಸ್ ಆಗ್ತೈತಿ. ಮತ್ತೆ ಹೆಂಗ್ ಮಿಕ್ಸ್ ಆಗೈತೆ ಕಂಪ್ಲೀಟ್ ಆಗಿ ಮಿಕ್ಸ್ ಆಗ್ತೈತಿ ಅಂತ ಹೇಳ್ತಾರೆ. ಅರ್ಧಂಬರ್ಧ ಇಲ್ಲ, ಕಂಪ್ಲೀಟ್ ಆಗಿ ಮಿಕ್ಸ್ ಆಗ್ತೈತಿ, ಹೌದಾ? ಸೊ ಫಾರ್ ಎಕ್ಸಾಂಪಲ್ ನಾವು ತಗೊಂಡಾಗ ನೋಡ್ರಿ ಏನಪ್ಪ ಇವನ್ಲಿ ಅಂತ ಹೇಳ್ತೀರಿ ನೀವು. ಇವನ್ಲಿ ಅಂದ್ರೆ ಯಾವ್ದು ಬೇಕಾದ್ರ ಜೊತೆಗೆ. ಅದಕ್ಕೆ ಒಂದು ಎಕ್ಸಾಂಪಲ್ ತಗೊಂಡಾಗ ನಾವು ಒಂದು ಮೆಟಲ್ ತಗೊಳ್ತೀರಿ, ಹೌದಾ? ಮೆಟಲ್ ಆಕ್ಸೈಡ್ ಆಗಿ ಫಾರ್ಮೇಶನ್ ಆಗ್ತೈತಿ. ನಾವು ಸ್ವಲ್ಪ ದಿವಸ ಮೆಟಲ್ ಅನ್ನು ತಗೊಂಡಾಗ ಬಿಸಿಲಾಗ ಹೊರ ಹೋಗೋದಪ್ಪ ಅಂದ್ರೆ, ಹೌದಾ? ಕಾಮನ್ ನಾವು ಹಂಗ ಹೊರಗೆ ಇಟ್ಟಿವಪ್ಪ ಅಂದ್ರೆ ಏನಾಗ್ತೈತಿ ತುಕ್ಕು ಹಿಡಿಯಕ್ಕೆ ಸ್ಟಾರ್ಟ್ ಆಗ್ತೈತಿ. ಆ ತುಕ್ಕು ಹಿಡುವಾಗ ಅದು ವೇಪರ್ ಮಾಯಿಶ್ಚರ್ ಜೊತೆಗೆ ಅನದರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ವಾಟ್ ದಟ್ ಇಸ್ ವಾಟ್ ದ ಆಕ್ಸಿಜನ್. ಆಕ್ಸಿಜನ್ ಅಷ್ಟೇ ಇಂಪಾರ್ಟೆಂಟ್ ಆಗ್ತೈತಿ. ಆಕ್ಸಿಜನ್ ಇಸ್ ಪ್ರೆಸೆಂಟ್ ಇನ್ ದ ಗ್ಯಾಸಸ್ ಫಾರ್ಮ್. ಆ ಗ್ಯಾಸ್ ಏನ್ ಮಾಡೋದಪ್ಪ ಇದ್ರ ಜೊತೆಗೆ ರಿಯಾಕ್ಷನ್ ಮಾಡ್ತೈತಿ. ಇದು ಸಾಲಿಡ್ ರೀ, ಅದು ಗ್ಯಾಸ್. ಹೆಂಗ್ ಮಿಕ್ಸ್ ಆಕೈತಿ ಅಂತಂದ್ರೆ ನೋಡ್ರಿ ಅದೇನಪ್ಪ ಅಂದ್ರೆ ಅದೊಂದು ಪ್ರಾಪರ್ಟಿ, ಹೌದಾ? ಇಟ್ ವಿಲ್ ಮಿಕ್ಸ್ ಇವನ್ಲಿ ಅಂಡ್ ಕಂಪ್ಲೀಟ್ಲಿ ಅಂತ ಹೇಳ್ತಾರೆ. ಇನ್ನು ನೀರಿನಾಗ ಫಾರ್ ಎಕ್ಸಾಂಪಲ್ ಯು ಜಸ್ಟ್ ಟೇಕ್ ಆಸ್ ವಾಟರ್, H2O ಅಂತ ಬರ್ತದೆ ಮಾಲಿಕ್ಯುಲರ್ ಫಾರ್ಮುಲಾ, ಹೌದ್ರಿ? H ಹೈಡ್ರೋಜನ್ ಅನ್ನೋದು ಗ್ಯಾಸ್ ಐತಿ, ಆಕ್ಸಿಜನ್ ಅನ್ನೋದು ಏನಪ್ಪ ಅಂದ್ರೆ ಗ್ಯಾಸ್ ಐತಿ, ಹೌದಾ? ಹೈಡ್ರೋಜನ್ ಇಸ್ ಆಲ್ಸೋ ಗ್ಯಾಸ್, ಆಕ್ಸಿಜನ್ ಇಸ್ ಆಲ್ಸೋ ಗ್ಯಾಸ್. ಬಟ್ ಇಫ್ ದೇ ಕಂಬೈನ್ ಬೋತ್ ಆಫ್ ದೆಮ್ ದೇ ವಿಲ್ ಫಾರ್ಮ್ ಆಸ್ ಅ ಲಿಕ್ವಿಡ್ ಫಾರ್ಮ್. ನೋಡ್ರಿ ಹೆಂಗೈತಿ, ಹೌದಾ? ಸೊ ದಟ್ ಇಸ್ ವೈ ಇಟ್ ಇಸ್ ಮಿಕ್ಸ್ ಇವನ್ಲಿ ಅಂಡ್ ಕಂಪ್ಲೀಟ್ಲಿ. ಎರಡು ಹೆಂಗಾಗವಲ್ಲಿ ಕಂಪ್ಲೀಟ್ ಆಗಿನ ಬಾಂಡ್ ಫಾರ್ಮೇಶನ್ ಆಗೈತಿ, ಹೌದಾ? ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಆಗೈತಿ ಅಲ್ಲಿ. ಸೊ ಹಿಂಗಾಗಿ ಏನಪ್ಪ ಅಂದ್ರೆ ವಿ ಕ್ಯಾನ್ ಗೆಟ್ ಇಟ್ ಆಸ್ ಅ ಲಿಕ್ವಿಡ್ ಫಾರ್ಮ್. ಅದಕ್ಕೆ ಹೇಳ್ತಾರೆ ಏನಪ್ಪ ಅಂದ್ರೆ ಗ್ಯಾಸ್ ಹೆಂಗ್ ಆಗ್ತೈತಿ ಅಂದ್ರೆ ಎಲ್ಲಾದ್ರ ಜೊತೆಗೆ ಮಿಕ್ಸ್ ಆಗ್ತೈತಿ. ಹೆಂಗ್ ಮಿಕ್ಸ್ ಆಗ್ತೈತಿ ಅಂದ್ರೆ ಕಂಪ್ಲೀಟ್ ಆಗಿನ ಮಿಕ್ಸ್ ಆಗ್ತೈತಿ, ಹೌದ್ರಿ? ಅಗೇನ್ ಯು ಕ್ಯಾನ್ ಜಸ್ಟ್ ಲುಕ್ ಅಟ್ ದ ಎಕ್ಸಾಂಪಲ್ ಆಫ್ ಯುವರ್ ದಿಸ್ ಒನ್ ವಾಟ್ ಇಟ್ ಇಸ್ ಕೂಲ್ ಡ್ರಿಂಕ್ಸ್. ಕೂಲ್ ಡ್ರಿಂಕ್ಸ್ ನಾವು ತಗೊಂಡಾಗ ಅವ್ರಿಗೆ ಏನ್ ಮಾಡಿರ್ತಾರೆ, ನೀವು ಜಸ್ಟ್ ಹಿಂಗ್ ಮಾಡಿ ಶೇಕ್ ಮಾಡಿ ಓಪನ್ ಮಾಡ್ಕೊಳ್ಳೆ ಸೌಂಡ್ ಬರ್ತದೆ ಅವರು. ಸೊ ದಟ್ ಇಸ್ ವಾಟ್ ದ ಪ್ರೆಸೆನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್, CO2 ಗ್ಯಾಸ್ ಮಿಕ್ಸ್ ಆಗಿರ್ತೈತೆ ಒಳಗ. ಅದಕ್ಕಾಗಿ ಏನಾಕಿದ್ರದು ನಿಮಗೆ ಏನಾಕಿದ್ರೆ ಸೌಂಡ್ ಬರ್ತೈತೆ ಅದ್ರೊಳಗೆ, ಕ್ಲಿಯರ್? ಅಥವಾ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಮತ್ತೊಂದು ಏನ್ರಿ, ನೀವು ಕಾಮನ್ ಆಗಿ ಶಾಂಪೇನ್ ಅಂತ ಕರಿತೀವಿ ನೋಡಿ, ವಿನ್ನರ್ಸ್ ಎಲ್ಲ. ಫಾರ್ ಎಕ್ಸಾಂಪಲ್ ಫಾರ್ಮುಲಾ 1 ಕಾರ್ ವಿನ್ನರ್ಸ್ ಎಲ್ಲ ನೋಡಿರ್ಬೋದು. ನೀವು ಶೇಕ್ ಮಾಡಿ ಓಪನ್ ಮಾಡಿದಾಗ ಜೋರಾಗಿ ಸಿಡಿತಿತ್ತು ಅದೆಲ್ಲ,
It is because of what carbon dioxide present in it, that particular what it is rum or whatever it may be. ಹೌದಾ ಆ ಆಲ್ಕೋಹಾಲಿಕ್ ಕಂಟೆಂಟ್ ಒಳಗೆ ಏನು ಮಾಡ್ತಾರೆ ಕಾರ್ಬನ್ ಡೈಆಕ್ಸೈಡ್ ಮಿಕ್ಸ್ ಮಾಡಿರ್ತಾರೆ. ಸೊ ಅದಕ್ಕೆ ಏನು ಮಾಡೋದು ಹೈಲಿ ಏನಾಕೈತೆ ಅದು ಸ್ಪ್ರೆಡ್ ಆಗಿಬಿಡ್ತದೆ, ಎಕ್ಸ್ಪ್ಲೋಸ್ ಆದಂಗೆ ಆಗ್ತೈತಿ. ಸೊ ಅದು ಯಾಕೆ ಆಗಿತ್ತು ಅಂದ್ರೆ ಇಟ್ ಇಸ್ ಪ್ರೆಸೆನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ವಿಚ್ ಇಸ್ ಕಂಪ್ಲೀಟ್ಲಿ ಮಿಸಿಬಲ್ ಇನ್ ದಟ್ ಪರ್ಟಿಕ್ಯುಲರ್ ಲಿಕ್ವಿಡ್. ಹೈಲಿ ಕಂಪ್ರೆಸ್ ಮಾಡಿರ್ತಾರೆ, ಅದ್ರೊಳಗೆ ಮಿಕ್ಸ್ ಮಾಡಿರ್ತಾರೆ. ಅದಕ್ಕೆ ಅವ್ರು ಏನಂತಾರಪ್ಪ ಅಂದ್ರೆ ಗ್ಯಾಸ್ ಮಿಕ್ಸ್ evenly and completely ಅಂತ ಹೇಳ್ತಾರೆ. ಕ್ಲಿಯರ್? ಸೊ ಇನ್ ದಿಸ್ ಸೆಷನ್ we have just completed ಥರ್ಮಲ್ ಎನರ್ಜಿ ಅಂತ ಏನು ನೋಡಿದ್ವಿ, ಥರ್ಮಲ್ ಎನರ್ಜಿ ಮತ್ತು ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಯಾವ ತರ ಆಕ್ಟ್ ಮಾಡ್ತಾ ಅನ್ನೋದು ನೋಡಿದ್ವಿ. ಕ್ಲಿಯರ್? ಅಂಡ್ ನೆಕ್ಸ್ಟ್ ಒನ್ ಇಸ್ ವಾಟ್ ದ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ಇಸ್ ಆಫ್ ಯುವರ್ ಸಿಲೆಬಸ್. ಮೇನ್ ಪಾಯಿಂಟ್ ಇಸ್ ವಾಟ್ ದ ಗ್ಯಾಸಿಯಸ್ ಸ್ಟೇಟ್. ಆ ಗ್ಯಾಸಿಯಸ್ ಸ್ಟೇಟ್ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಹೌದಾ? ಸೊ ಗ್ಯಾಸಿಯಸ್ ಸ್ಟೇಟ್ ಅಂತಂದ್ರೆ ಏನು ಅದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ, ಅದ್ರ ಡೆಫಿನೇಷನ್ ಆಯಿತು. ಆಮೇಲೆ ಅದ್ರ ಸಮ್ ಆಫ್ ದ ಪ್ರಾಪರ್ಟೀಸ್ you have seen. Clear? So this is all about the gaseous state, and from the next session we have the important point from this chapter again, that is about the gas laws. ಈ ಎಲ್ಲ ಪ್ರಾಪರ್ಟಿನ ಕುರಿತು ಸ್ಟಡಿ ಮಾಡಿದಾಗ ಇದ್ರ ಮೇಲೆ ಏನು ಮಾಡ್ತಾರೆ ಥರೋವಾಗಿ ಕೆಲವೊಂದಿಷ್ಟು ಸೈಂಟಿಸ್ಟ್ ಏನು ಮಾಡ್ತಾರೆ ವರ್ಕ್ ಮಾಡಿ ಅವ್ರದ್ದೇ ಏನಪ್ಪಾ ಅಂದ್ರೆ ಒಂದು ಫಾರ್ಮುಲಾಸ್ ಕೊಟ್ಬಿಟ್ಟು ಹೋಗ್ತಾರೆ. ಅವ ಫಾರ್ಮುಲಾಸ್ ನಾವು ಏನು ಹೇಳ್ತೀವಿ ಅಂದ್ರೆ ಗ್ಯಾಸ್ ಲಾಸ್ ಅಂತ ಹೇಳ್ತೀವಿ ಕಾಮನ್ ಆಗಿ ಹೇಳ್ಬೇಕಂದ್ರೆ. ಹೌದಾ? ಅವು ಯಾವ್ಯಾವ ಗ್ಯಾಸ್ ಲಾಸ್ ಬರ್ತಾವು, ಸೊ ಯಾವನ್ನ ಇಂಪಾರ್ಟೆಂಟ್ ಆಗಿ ಇಟ್ಕೊಂಡು ಅವರು ಏನು ಮಾಡಿದ್ರೆ ವರ್ಕ್ ಮಾಡ್ತಾರೆ ಅನ್ನೋದನ್ನ ನಾವು ನೆಕ್ಸ್ಟ್ ನೋಡೋಣ. ಹೌದ್ರೆ? ಸೊ ಅದೇ ಇಟ್ ಹ್ಯಾಸ್ ಡೆಫಿನೆಟ್, ಇಟ್ ಡಸಂಟ್ ಹ್ಯಾವ್ ಡೆಫಿನೆಟ್ ಶೇಪ್ ಆಸ್ ವೆಲ್ ಆಸ್ ವ್ಯಾಲ್ಯೂಮ್ ಅಂತ ಹೇಳ್ತೀವಿ ನಾವು. ಹೌದಾ? ವ್ಯಾಲ್ಯೂಮ್ ಇಲ್ಲ ಮತ್ತು ಶೇಪ್ ಇಲ್ಲ ಅಂತ ಅಂತೀವಿ. ಆಮೇಲೆ ಇದು ಈ ಪ್ರಾಪರ್ಟಿ ಡಿಸೈಡ್ಸ್ ಮಾಡೋದು ಯಾವಪ್ಪ ಅಂತಂದ್ರೆ ಥರ್ಮಲ್ ಎನರ್ಜಿ. ಸೊ ವ್ಯಾಲ್ಯೂಮ್ ಆಯಿತು, ಥರ್ಮಲ್ ಎನರ್ಜಿ ಆಯಿತು. ಆಮೇಲೆ ನೆಕ್ಸ್ಟ್ ವಿ ಆರ್ ಜಸ್ಟ್ ಕಂಪ್ರೆಸಿಂಗ್ ದಿಸ್ ಒನ್ ಅಂತ ಹೇಳಿದ್ದೇನೆ ಆಗಲೇ. ಅಂದ್ರೆ ಏನಾಗ್ತಿಲ್ಲಿ ಪ್ರೆಷರ್ ಬರುತ್ತೆ. ಹೌದಾ? ದಿಸ್ ಪ್ರೆಷರ್, ಟೆಂಪರೇಚರ್ ಅಂಡ್ ದಿಸ್ ವ್ಯಾಲ್ಯೂಮ್, ಈ ಮೂರನ್ನ ಡಿಪೆಂಡ್ಸ್ ಆಗಿ ಇಟ್ಕೊಂಡು ಏನು ಮಾಡ್ತಾರೆ ಅಂದ್ರೆ ದ ಸೈಂಟಿಸ್ಟ್ ಆರ್ ವರ್ಕ್ಡ್ ಆನ್ ದಿಸ್ ಅಂಡ್ ಗಿವನ್ ಸಮ್ ವಾಟ್ ಇಟ್ ಇಸ್ ರೂಲ್ಸ್ ಫಾರ್ ದಟ್, ಮೀನ್ಸ್ ಹೌ ದ ಗ್ಯಾಸಸ್ ವಿಲ್ ಆಕ್ಟ್. ಹೌದಾ? ಅವನ್ನ ಗ್ಯಾಸ್ ಅನ್ನ ತಗೊಂಡು ಲಿಕ್ವಿಫೈ ಮಾಡಿ ಏನೇನು ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕು ಅನ್ನೋದೆಲ್ಲ ಏನು ಇನ್ ಡೀಟೇಲ್ ಆಗಿ ವಿತ್ ದ್ಯಾಟ್ ಗ್ಯಾಸ್ ವಾಸ್ ವಿ ಕ್ಯಾನ್ ಜಸ್ಟ್ ಕನ್ಕ್ಲೂಡ್. ಅದನ್ನೆಲ್ಲ ಇಟ್ಕೊಂಡು ಏನು ಮಾಡ್ತೀವಿ ಒಂದು ನಾರ್ಮಲ್ ಆಗಿ ಹೌ ವಿ ಕ್ಯಾನ್ ಕನ್ವರ್ಟ್ ದ ಗ್ಯಾಸಸ್ ಇಂಟು ಲಿಕ್ವಿಡ್ ಫಾರ್ಮ್ ಅನ್ನೋದು ನಮ್ಗೆ ಗೊತ್ತಾಗ್ತೈತಿ. ಹೌದ್ರೆ? ಇದೆಲ್ಲನೂ ಬೇಸಿಕ್ ಅನ್ನಂಗೆ ಆಗ್ತೈತಿ ಯೂಶ್ವಲಿ, ಬಟ್ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಥಿಂಗ್ಸ್. ಇವೆಲ್ಲ ನೆನ್ಪು ತಗೊಳ್ಬೇಕು. ಆಕ್ಚುಲಿ ಇದೆಲ್ಲಾನು ಬೇಸ್ ಆಗ್ತೈತಿ. ಅಂದ್ರೆ ಬೇಸಿಕ್ ಥಿಂಗ್ಸ್, ದೇ ಆರ್ ದ ಬೇಸಿಕ್ ಥಿಂಗ್ಸ್. ಅಂಡ್ ಫ್ರಮ್ ದ ನೆಕ್ಸ್ಟ್ ಸೆಷನ್ ವಾಟ್ ಎವರ್ ದ ಟಾಪಿಕ್ಸ್ ವಿ ವಾಂಟೆಡ್ ಟು ಲರ್ನ್, ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಆಲ್ಸೋ ಅಂಡ್ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಆಲ್ಸೋ. ಹೌದ್ರೆ? ಇನ್ನು ಮುಂದೆ ಬರುವಂಥ ಪಾಯಿಂಟ್ಸ್ ಏನಂದ್ರೆ ಭಾಳಷ್ಟು ಇಂಪಾರ್ಟೆಂಟ್ ಐತಿ, ಆಮೇಲೆ ಭಾಳ ಈಸಿನೂ ಐತಿ, ಅದು ಸ್ವಲ್ಪ ಕ್ಯೂರಿಯಾಸಿಟಿ ಆಗಿರುವಂಥದ್ದು ಐತಿ. Clear? That we can just discuss in the next sessions. Clear? I hope it is clear. So if you have any doubts about this, you can just text me anytime. Clear? ಆಮೇಲೆ ಭಾಳಷ್ಟು ಕ್ಲಿಯರ್ ಇಲ್ಲ ಕ್ಲಿಯರ್ ಅಂತೂ ಬಂದಿದೆ ಲಾಸ್ಟ್ ವಿಡಿಯೋ. So there is no doubt about it, and also there is no any cut in that also. ಅದರೊಳಗೆ ಏನು ಕಟ್ಟು ಇಲ್ಲರಿ. ಸೊ ನೀಟಾಗಿ ಬಂದಿದೆ, ಸರಿಯಾಗಿ ವಾಚ್ ಮಾಡಿರಿ. ಸೊ ಪ್ರತಿ ಡೇ ಬೈ ಡೇ ಸರಿಯಾಗಿ ಎಲ್ಲ ವಿಡಿಯೋಗಳನ್ನು ವಾಚ್ ಮಾಡಿ. So we have just written the points on the blackboard also, even you can copy it also. Clear? ಅದು ನೋಡಿಕೊಳ್ಳೋದು ಮಾತ್ರ ಬರೆದು ಇಟ್ಕೊಳ್ರಿ ಎಲ್ಲಾನು. Clear? Just go on reading it also. Clear? I hope it is clear. Thank you one and all.